ಸಂಗೀತ ಅಭಯ್ನ ದಾಂಪತ್ಯಕ್ಕೆ ಈಗ 5 ವರ್ಷಗಳು. ಹಣ, ಆಡಂಬರ, ಪ್ರೀತಿಗೇನು ಕೊರತೆ ಇರಲಿಲ್ಲ. ಆದರೆ 5 ವರ್ಷಗಳಾದರೂ ಮಡಿಲು ತುಂಬದೇ ಇದ್ದದ್ದು ದೊಡ್ಡ ಚಿಂತೆಯಾಗಿತ್ತು. ಡಾಕ್ಟರ್ ತಪಾಸಣೆ, ದೇವಸ್ಥಾನಗಳ ಅಲೆದಾಟ ಎಲ್ಲ ಆಯ್ತು. ಆದರೆ ಇಬ್ಬರಲ್ಲೂ ಯಾವ ಸಮಸ್ಯೆ ಇಲ್ಲ ಎಂದು ಡಾಕ್ಟರ್ ಹೇಳಿದ್ರು. ಜಾತಕ ನೋಡಿದವರು ಏನು ಸಮಸ್ಯೆ ಇಲ್ಲ ಅಂದ್ರು. ಹಾಗಿದ್ದರೂ ಮಕ್ಕಳು ಮಾತ್ರ ಗರ್ಭದಲ್ಲಿ ಚಿಗುರ್ಲಿಲ್ಲ. ಮೊದಲೆಲ್ಲ ಮಗಳಂತೆ ಪ್ರೀತಿಯಿಂದ ನೋಡ್ಕೊತಾ ಇದ್ದ ಅತ್ತೆ ಈಗ ಮಕ್ಕಳಾಗಿಲ್ಲ ಅಂತ ಮಗನಿಗೆ ಬೇರೆ ಮದುವೆ ಮಾಡೋ ಒತ್ತಡ ಆಗ್ತಿದ್ರು. ಆದರೆ ಅಭಯ್ ಮಾತ್ರ ಬೇರೆ ಮದುವೆಗೆ ಒಪ್ತಿಲ್ಲ. ತಾಯಿಯ ಒತ್ತಡ ಹೆಚ್ಚಾಗಿದ್ದಕ್ಕೆ ಬೇರೆ ಊರಿಗೆ ವರ್ಗ ಮಾಡಿಸ್ಕೊಂಡು ಬಂದು 6 ತಿಂಗಳು ಆಯಿತು. ಇಬ್ಬರೇ ಹಾಯಾಗಿದ್ದಾರೆ. ಆದರೆ ಮಕ್ಕಳು ಇಲ್ಲ ಅನ್ನೋ ನೋವು ಮಾತ್ರ ಮನದ ತುಂಬಿ ಹಿಂಸೆಯನ್ನು ನೀಡ್ತಿತ್ತು. ಸಂಗೀತಗೂ ದೇವರ ಪೂಜೆ ಪುನಸ್ಕಾರ ಸಾಕಾಗೋಯ್ತು. ಆಸ್ಪತ್ರೆ ಟ್ರೀಟ್ಮೆಂಟು ಹಿಂಸೆ ಅನ್ನಿಸ್ತು. ಅವಳಂತೂ ಹೇಳೇ ಬಿಟ್ಲು, ಅಭಯ್ ನೀವು ಬೇಕಾದರೆ ಅತ್ತೆ ಆಸೆ ಈಡೇರಿಸಲು ಇನ್ನೊಂದು ಮದುವೆ ಆಗಿ, ಆದರೆ ನಾನಂತೂ ಮತ್ತೆ ಹರಕೆ ಹೊತ್ತು ದೇವಸ್ಥಾನಕ್ಕೆ ಟ್ರೀಟ್ಮೆಂಟ್ಗೆ ಆಸ್ಪತ್ರೆಗೆ ಬರಲ್ಲ ಅಂದಾಗ ಅವಳ ನೋವನ್ನು ಅರ್ಥ ಮಾಡಿಕೊಂಡ ಅಭಯ್ ಆಯ್ತು ನನಗೆ ನೀನು ನಿನಗೆ ನಾನು ಇಷ್ಟೇ ಸಾಕು ಅಂದಾಗ ಅವಳ ನೋವನ್ನ ಅರ್ಥ ಮಾಡಿಕೊಂಡ ಅಭಯ್ ಆಯ್ತು ನನಗೆ ನೀನು ನಿನಗೆ ನಾನು ಇಷ್ಟೇ ಸಾಕು ಅಂದಾಗ ಕಣ್ಣೀರು ಹಾಕಿದ್ದು ಉಂಟು. ವರ್ಷಗಳು ಕಳೀತಾ ಇದ್ದವು. ಒಂದು ಮಗುನ ದತ್ತು ಪಡೆಯೋಣ ಅಂದ ಪತ್ನಿ ಮಾತಿಗೆ ಒಪ್ಪಿದ. ಆದರೆ ತಾಯಿ ಮಾತ್ರ ನನ್ನ ಮೊಮ್ಮಗನೇ ಬೇಕು ಅಂತ ಹಠ ಹಿಡಿದ್ರಿಂದ ಅದನ್ನ ಕೈಬಿಟ್ರು. ಸಂಗೀತ, ನೀನು ಮನೇಲಿದ್ರೆ ಮಕ್ಕಳು ಆಗದೆ ಇರೋದರ ಬಗ್ಗೆ ಯೋಚನೆ ಮಾಡಿ ಮಾಡಿ ಆರೋಗ್ಯ ಕೆಡಿಸ್ಕೊಳ್ತೀಯ. ಸುಮ್ಮನೆ ಕೆಲಸಕ್ಕೆ ಹೊರಡು, ನಿನಗೂ ಟೈಮ್ ಆಗುತ್ತೆ. ಇಲ್ಲದ ವಿಷಯ ಯೋಚನೆ ಮಾಡೋಕ್ಕೂ ಟೈಮ್ ಇರಲ್ಲ ಅಂದಾಗ ಸಂಗೀತ ಕೂಡ ಒಪ್ಕೊಂಡಳು. MSc ಮಾಡಿದ್ದರಿಂದ ಕೆಲಸ ಏನೋ ಸಿಕ್ತು. ಹಣಕ್ಕಾಗಿ ಅಲ್ಲ, ನೆಮ್ಮದಿಗಾಗಿ ಕೆಲಸಕ್ಕೆ ಹೊರಟಳು. ಸಂಗೀತ ಅಭಯ್ನ ಸಂಸಾರ ಹಾಲು ಜೇನಿನಂತೆ ಸುಂದರವಾಗಿ ಇತ್ತು. ಮದುವೆಯಾಗಿ 10 ವರ್ಷ ಕಳೆಯಿತು. ಅಭಯ್ಗೂ 40 ದಾಟ್ತು, ಸಂಗೀತಗೂ 35 ದಾಟ್ತು. ಇನ್ನು ಮಕ್ಕಳಾಗುತ್ತೆ ಅಂತ ಆಸೆ ಇಟ್ಕೊಂಡು ಕೊರಗೋ ಬದಲು ಯಾರೇನೇ ಅನ್ಲಿ ಒಂದು ಮಗುನ ದತ್ತು ಪಡೆಯೋಣ ಅಂದ ಅಭಯ್ ಮಾತಿಗೆ ಸಂಗೀತ ಕೂಡ ಒಪ್ಕೊಂಡಳು. ಎಳೆಯ ಮಗು ಬೇಕೆನ್ನುವುದು ಅವರ ಆಸೆ. 4-5 ಅನಾಥಾಶ್ರಮಗಳಲ್ಲಿ ಕೆಲವು ದಿನಗಳು ಹುಡುಕಿದ ನಂತರ ಅವರ ಆಸೆಗೆ ತಕ್ಕಂತೆ 6 ತಿಂಗಳ ಮಗು ಸಿಕ್ಕಾಗ ಅವರ ಸಂತೋಷಕ್ಕೆ ಪಾರವೇ ಇಲ್ಲ. ತಾಯಿಗೆ ಮಗ ನನ್ನ ಮಾತು ಕೇಳಿ ಮತ್ತೊಂದು ಮದುವೆ ಆಗದೆ ಇರುವ ಬೇಸರದ ಜೊತೆಗೆ ಯಾವ ಜಾತಿಯದ್ದೋ ಯಾರು ಹುಟ್ಟಿದೋ ಮಗುನೋ ಎಂದು ಮಗು ದತ್ತು ಪಡೆದದ್ದು ಅವ್ರಿಗಿಷ್ಟ ಆಗ್ಲಿಲ್ಲ. ಸಂಗೀತ ಕೆಲಸ ಬಿಟ್ಟು ಮಗುನ ನೋಡ್ಕೊಳ್ಳುವಲ್ಲಿ ಕಾಲ ಕಳೆದಳು. ಅಭಯ್ ಅಂತೂ ಮನೆಯಲ್ಲಿ ಇರುವಷ್ಟು ಹೊತ್ತು ಮಗಳೊಂದಿಗೆ ಆಟ. ಮಗುವಿನ ನಾಮಕರಣಕ್ಕೂ ತಾಯಿ ಬಾರದೇ ಇರೋದು ಬೇಸರ. ಆದ್ರೂ ತಾಯಿಯ ಮಾತು ಕೇಳಲು ಸಿದ್ಧನಿರಲಿಲ್ಲ. ವೈಷ್ಣವಿ ಎಂದು ಹೆಸರಿಟ್ರು. ಮುದ್ದು ವೈಷ್ಣವಿ ಮನೆ ಮನ ಬೆಳಗುತ್ತಾ ಅಂಬೆಗಾಲಿಡುತ್ತಾ ಅಪ್ಪ ಅಮ್ಮನ ಮುದ್ದಲ್ಲಿ ಬೆಳೆಯುತ್ತಾ ಅವರನ್ನ ಗುರುತಿಸುತ್ತಾ ಒಂದೊಂದೇ ಹೆಜ್ಜೆ ಇಟ್ಟು ಕಲಿತಿರುವಂತೆ ಮಗುವಿಗೆ ವರ್ಷ ತುಂಬಿದ್ದೇ ತಿಳಿದಿಲ್ಲ. ಮಗಳ ಪ್ರೀತಿಯಲ್ಲಿ ವರ್ಷ ನಿಮಿಷದಂತೆ ಕಳೆಯಿತು. ಮೊದಲ ವರ್ಷದ ಹುಟ್ಟುಹಬ್ಬ ಅದ್ದೂರಿಯಾಗಿ ಇಟ್ಕೊಂಡ್ರು. ಆಗಲೂ ತಾಯಿ ಬರುವುದಿಲ್ಲ ಎಂದು ತಿಳಿದು ಬೇಸರ ಆದ್ರು. ಅಮ್ಮನ ಸ್ವಭಾವ ಗೊತ್ತಿದ್ದ ಅಭಯ್ ತಲೆಗೆ ಹಾಕಿಕೊಳ್ಳದೆ ಹುಟ್ಟುಹಬ್ಬದ ಸಿದ್ಧತೆ ನಡೆಸ್ತಾ ಇದ್ದನು. ಸಂಗೀತ ಇದ್ದಕ್ಕಿದ್ದಂತೆ ತಲೆ ತಿರುಗಿ ಬಿದ್ದಾಗ ಸಂಜೆ ಬರ್ತ್ಡೇ ಪಾರ್ಟಿ ಇದೆ, ಹೀಗೆ ಡಲ್ ಆಗಿದ್ರೆ ಚೆನ್ನಾಗಿರಲ್ಲ, ಆಸ್ಪತ್ರೆಗೆ ಹೋಗಿ ಬರೋಣವೆಂದು ಕರೆದುಕೊಂಡು ಹೋದಾಗ ಆಶ್ಚರ್ಯಾಗಿತ್ತು. ಸಂಗೀತ ನನ್ನು ಚೆಕಪ್ ಮಾಡಿದ ಡಾಕ್ಟರ್ ಗರ್ಭಿಣಿ ಅಂದಾಗ ನಂಬಲಾಗ್ಲಿಲ್ಲ. ಸ್ಕ್ಯಾನಿಂಗ್ ಮಾಡಿ ಖಚಿತಪಡಿಸಿದಾಗ ಸಂಗೀತ ಅಭಯ್ಗೆ ಹೇಳಲಾರ್ದ ಖುಷಿ. ಅಭಯ್ ತಾಯಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಾಗ ತಾಯಿ ಸಂತೋಷದಿಂದ ಮಗನ ಮನೆಗೆ ಬಂದು ವೈಷ್ಣವಿಯನ್ನೇ ಎತ್ತಿಕೊಂಡು ನೀನು ನನ್ನ ಮಗನ ಅದೃಷ್ಟ ದೇವತೆ ಕಂದ, ಇಷ್ಟು ವರ್ಷ ಕಾದರೂ ತುಂಬದ ಮಡಿಲು ನಿನ್ನ ಆಗಮನದಿಂದ ತುಂಬಿತು ಎಂದು ಮುದ್ದು ಮಾಡುವುದು ನೋಡಿ ಆಶ್ಚರ್ಯಾಗಿತ್ತು. ಒಟ್ನಲ್ಲಿ ಅತ್ತೆ ವೈಷ್ಣವಿನ ಮೊಮ್ಮಗು ಅಂತ ಒಪ್ಕೊಂಡ್ರಲ್ಲ ಅನ್ನೋ ಸಮಾಧಾನ ಸಂಗೀತಾಗೆ. ಮಗಳ ಹುಟ್ಟುಹಬ್ಬ ತನ್ನ ಕರುಳ ಕುಡಿ ಇನ್ನು 8 ತಿಂಗಳಲ್ಲಿ ಈ ಲೋಕಕ್ಕೆ ಕಾಲಿಡುತ್ತಿರುವ ಸಂತೋಷ ಇಬ್ಬರಲ್ಲೂ ಮನೆ ಮಾಡಿತ್ತು. ಅತ್ತೆ ಅಂತೂ ಇಲ್ಲಿಯೇ ಇದ್ದು ಸೊಸೆಯ ಆರೈಕೆ ಮಾಡುತ್ತಾ ಮೊಮ್ಮಗಳ ಜೊತೆ ಆಟ ಆಡುತ್ತಾ ಕಾಲ ಕಳೆಯುತ್ತಿದ್ರು. ತಿಂಗಳುಗಳು ಹುರುಳಿ ಡಾಕ್ಟರ್ ಕೊಟ್ಟ ಡೇಟ್ ಹತ್ತಿರ ಬಂದೇ ಬಿಡ್ತು. ಹೆರಿಗೆ ನೋವು ಅನುಭವಿಸುತ್ತಾ ಒದ್ದಾಡಿದ ಸಂಗೀತ ಮುದ್ದಾದ ಮಗುವಿಗೆ ಜನ್ಮ ನೀಡಿದಳು. ತಮ್ಮ ಮನೆಗೆ ಲಕ್ಷ್ಮಿಯ ಆಗಮನ ಎಂದು ಅತ್ತೆ ಸಂತೋಷಪಟ್ಟರು. ಅಭಯ್ಗಂತೂ ತನ್ನ ಕರುಳ ಕುಡಿಯ ಕಂಡು ಸಂಭ್ರಮ. ಈ ದಿನಕ್ಕಾಗಿ ಇಷ್ಟು ವರ್ಷಗಳಿಂದ ಕಾದದ್ದು ಸಾರ್ಥಕ ಆಯ್ತು ಅಂದ್ಕೊಂಡ. ಮಗಳು ಹುಟ್ಟಿದ ಮೇಲೆ ಅಭಯ್ಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಸಿಕ್ಕಿ ಇನ್ನೂ ಉತ್ತಮ ದರ್ಜೆಗೇರ್ದ. ಹಣ, ಹೆಸರು, ಅಧಿಕಾರ ಹೆಚ್ಚಾದಂತೆ ಇದಕ್ಕೆಲ್ಲ ಕಾರಣ ನನ್ನ ಮಗಳು ಅನ್ನೋ ಹೆಮ್ಮೆ ಮನದಲ್ಲಿ ಮೂಡಿತು. 5 ತಿಂಗಳಿಗೆ ತೊಟ್ಟಿಲ ಶಾಸ್ತ್ರ ಮಾಡಿ ವರ್ಷ ಎಂದು ನಾಮಕರಣ ಮಾಡಿದ್ರು. ಅಭಯ್ಗೆ ಈಗ ವೈಷ್ಣವಿ ಮೇಲೆ ಯಾವ ಪ್ರೀತಿ
ಪ್ರೀತಿ ಇಲ್ಲ, ಅವಳ ಕಡೆ ಕಣ್ಣೆತ್ತಿಯೂ ನೋಡ್ತಿಲ್ಲ. ಅವನ ಆಟ ನೋಟ ಏನಿದ್ರು ವರ್ಷ ಜೊತೆಗೇನೆ. ವರ್ಷ ಹುಟ್ಟಿದ ಮೇಲೆ ಅಧಿಕಾರ ಗೌರವ ಹೆಚ್ಚೆಚ್ಚು ಸಿಕ್ಕಿದೆ. ಇವಳು ನನ್ನ ಬಾಳಿನ ಅದೃಷ್ಟ ದೇವತೆ ಎಂದು ವೈಷ್ಣವಿನ ಕಡೆಗಣಿಸಲು ಶುರು ಮಾಡ್ದ. ವೈಷ್ಣವಿಯ ಆಗಮನ ಈ ಮನೆಗೆ ಕಳೆ ತಂದಿದೆ. ಬರಡಾಗಿದ್ದ ನನ್ನ ಮನೆ ಬೆಳಗಿದ ಬೆಳಕು ಅವಳು. ವೈಷ್ಣವಿ ನನ್ನ ಮಡಿಲು ತುಂಬಿದ ಮೇಲೆ ವರ್ಷ ನನ್ನ ಒಡಲು ತುಂಬಿದ್ದು. ಇದಕ್ಕೆ ಕಾರಣ ವೈಷ್ಣವಿ, ಅವಳೇ ಅದೃಷ್ಟ ದೇವತೆ ಅಂತ ಸಂಗೀತ. ಅಭಯ್ ಅಂತೂ ಅಪ್ಪ ಅಪ್ಪ ಅಂತ ಹತ್ತಿರ ಬಂದ ವೈಷ್ಣವಿ ಮೇಲೆ ಯಾವ ಕನಿಕರ ಪ್ರೀತಿಯನ್ನ ತೋರಿಸ್ತಿರ್ಲಿಲ್ಲ. ಅವನಿಗೆ ವರ್ಷನೇ ಎಲ್ಲ ಆಗಿದ್ದಳು. ಹೀಗೆ ಭೇದ ಭಾವ ಮಾಡಬೇಡಿ, ಬೆಳೀತಿರುವ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಆಮೇಲೆ ವೈಷ್ಣವಿಗೆ ಯಾಕೆ ನನ್ನ ತಂದೆ ನನ್ನ ಕಂಡ್ರೆ ಪ್ರೀತಿಸ್ತಿಲ್ಲ ಅನ್ನೋ ಅನುಮಾನ ಮೂಡುತ್ತೆ. ಅವಳಿಗೆ ತಾನು ಅನಾಥೆ ಅಂತ ಗೊತ್ತಾದ್ರೆ ಎಷ್ಟು ನೋವಾಗ್ಬೋದು. ಮಗುನ ದತ್ತು ಮಾಡ್ಕೊಳ್ಳುವಾಗ್ಲೇ ಅವಳು ಅನಾಥೆ ಅಂತ ಯಾವ ಕಾರಣಕ್ಕೂ ಗೊತ್ತಾಗಬಾರ್ದು ಅಂತ ಇಬ್ಬರು ನಿರ್ಧರಿಸಿದ್ದು ಮರ್ತು ಬಿಟ್ರ ಎಂದು ಸಂಗೀತ ಕೇಳ್ತಿದ್ರೆ ಅವಳ ಯಾವ ಮಾತಿಗೂ ಅಭಯ್ ಕೇರ್ ಮಾಡ್ತಿರ್ಲಿಲ್ಲ. ಪ್ರತಿಯಾಗಿ ನಿನಗೆ ಹೆತ್ತ ಮಗಳಿಗಿಂತ ಸಾಕು ಮಗಳ ಮೇಲೇನೆ ಪ್ರೀತಿ ಹೆಚ್ಚು ಅನ್ನುತ್ತಿದ್ದ. ಸಂಗೀತಾಗಿ ಅಭಯ್ನ ನಡವಳಿಕೆ ಬೇಸರ ತರಿಸ್ತಿತ್ತು. ಪುಟ್ಟ ವೈಷ್ಣವಿ, ಅಪ್ಪ ನನ್ನ ಜೊತೆ ಮಾತಾಡಲ್ಲ, ಆಟ ಆಡಲು ಬರಲ್ಲ, ವರ್ಷ ಜೊತೆಗೆ ಮಾತ್ರ ಆಡ್ತಾರೆ ಅಂದಾಗ ಹೃದಯ ಹಿಂಡಿದಂತಾಗ್ತಿತ್ತು. ಮಗಳಿಗೆ ಏನು ಹೇಳ್ಬೇಕು ಅಂತ ಗೊತ್ತಾಗದೆ ಚಡಪಡಿಸಿದಳು. ಕೊನೆಗೆ ಈ ವಿಷಯ ಅತ್ತೆಗೆ ಹೇಳಬೇಕು, ಅತ್ತೆ ಆದರೂ ಯಾರು ಅದೃಷ್ಟ ದೇವತೆ ಅಂತ ಹೇಳ್ಬೋದು ಎಂದು ಅತ್ತೆಗೆ ಫೋನ್ ಮಾಡಿ ವಿಷಯ ತಿಳಿಸಿದಳು. ಅತ್ತೆಗೆ ಫೋನ್ ಮಾಡಿದ ಸಂಗೀತ ಅವರ ಬರುವನ್ನ ಕಾಯ್ತಾ ಕುಳಿತಾಗ ಹಳೆಯ ನೆನಪು ಕಣ್ಮುಂದೆ ಸುಳಿತು. ಸಂಗೀತ, ನಮ್ಗೆ ಮಕ್ಕಳು ಆಗದೆ ಇದ್ರು ನನಗೆ ನೀನು, ನಿನಗೆ ನಾನು ಏನೋ ನಿಜ. ಆದ್ರೂ ಜೀವನದ ಕೊನೆಗಾಲದಲ್ಲಿ ಯಾರು ಮೊದಲು ಹೋಗ್ತಾರೋ ಗೊತ್ತಿಲ್ಲ. ಆಗ ಜೊತೆ ಇರಲು ಒಂದು ಮಗು ಇದ್ರೆ ಚಂದ. ಅದಕ್ಕಾಗಿ ಒಂದು ಮಗುನ ದತ್ತು ಮಾಡ್ಕೊಳ್ಳೋಣ. ಮಕ್ಕಳಿಲ್ಲ ಅಂದ್ರೆ ಈ ದುಡಿಮೆ, ಹಣ, ಆಸ್ತಿ ಯಾರಿಗಾಗಿ ಅನ್ನೋ ಜಿಗುಪ್ಸೆ ಬಂದು ಜೀವನದ ಉತ್ಸಾಹದ ಜೊತೆಗೆ ದುಡಿಯುವಲ್ಲಿ ಆಸಕ್ತಿಯು ಕಡಿಮೆ ಆಗುತ್ತೆ. ಆಗ ಸಾಧನೆ ಅನ್ನೋದು ಮರೀಚಿಕೆಯಾಗಿ ಉಳಿಯುತ್ತೆ. ನಿಜ ಅಭಯ್ ನಿಮ್ಮ ಮಾತು. ಆದ್ರೆ ಆ ಮಗು ಎತ್ತವರಂತೆ ನಾವು ಪ್ರೀತಿ ಕೊಡಬೇಕು. ಯಾವ ಸಂದರ್ಭದಲ್ಲಿಯೂ ಅವಳಿಗೆ ತಾನು ಸಾಕು ಮಗಳು ಅನ್ನೋದು ಗೊತ್ತಾಗಬಾರ್ದು. ಆದರೆ ಅದೆಲ್ಲ ಎಲ್ಲಾಗುತ್ತೆ? ಅತ್ತೆ ಸುಮ್ಮನೆ ಇರ್ತಾರ? ಅಕ್ಕಪಕ್ಕದವರಿಗೆ ಸಂಬಂಧಿಕರಿಂದ ದತ್ತು ಮಗು ಅಂತ ಗೊತ್ತಾದ್ರೆ ಆ ಮಗುವಿನ ಮನಸ್ಸಿಗೆ ಎಷ್ಟು ಪರಿಣಾಮ ಆಗ್ಬೋದು. ಸಂಗೀತ, ನಾವು ಆದಷ್ಟು ಅಂಥವರಿಂದ ದೂರ ಇರೋಣ. ನಮ್ಮ ಪ್ರೀತಿಯನ್ನೆಲ್ಲ ದಾರಿ ಎರೆಯೋಣ. ಬೇರೆ ಮನೆ ಮಾಡಿದ್ರಾಯ್ತು, ಬೇಕಾದ್ರೆ ದೂರ ವರ್ಗಾವಣೆ ಮಾಡಿಸ್ಕೊಂಡ್ರಾಯ್ತು. ಮಗುಗೆ ತಾನು ದತ್ತು ಮಗು ಅನ್ನೋದು ಗೊತ್ತಾಗಲ್ಲ. ಕೊನೆಗೂ ಅಭಯ್ ಮಾತಿಗೆ ಒಪ್ಕೊಂಡು ದತ್ತು ಪಡೆದು ವೈಷ್ಣವಿ ಎಂದು ಹೆಸರಿಟ್ಟ ಅಭಯ್. ಅವಳು ಹುಟ್ಟಿದ್ದು ಯಾವಾಗಂತ ಅನಾಥಾಶ್ರಮದವರಿಗೆ ಗೊತ್ತಿಲ್ಲ. ಯಾವುದೋ ಅಪಘಾತದಲ್ಲಿ ತಂದೆ ತಾಯಿನ ಕಳೆದುಕೊಂಡ 2 ತಿಂಗಳ ಮಗು ಹೊಂದಿದ್ರು. ನಾವು ಕರೆತಂದಾಗ 6 ತಿಂಗಳು. ಅವಳು ನಮ್ಮ ಮನೆಗೆ ಕಾಲಿಟ್ಟ ಕ್ಷಣವೇ ಅವಳು ಹುಟ್ಟಿದ ದಿನ ಅಂದು. ಅದೇ ದಿನ ಹುಟ್ಟುಹಬ್ಬ ಕೂಡ ಮಾಡಿದೆ. ಅಲ್ಲಿವರೆಗೂ ವೈಷ್ಣವಿನ ಕಂಡ್ರೆ ಅದೆಷ್ಟು ಪ್ರೀತಿ. ಮಗಳು ಬಂದ ಮೇಲೆ ನನ್ನ ಕಡೆ ಗಮನ ಇಲ್ಲ ಅಂತ ಅದೆಷ್ಟು ಸಲ ಉಸಿ ಮುನಿಸ್ಕೊಂಡಿದ್ದೆ. ಹಾಗೆಲ್ಲ ಇಷ್ಟು ವರ್ಷಗಳ ನಂತರ ನಮ್ಮ ಮನೆಗೆ ಮುದ್ದಾದ ಮಗು ಬಂದಿದೆ. ಇದು ನನ್ನ ಬಾಳಿಗೆ ಬೆಳಕು, ಜೀವಕ್ಕೆ ಉಸಿರು ಎಂದೆಲ್ಲ ಹೇಳಿದಾಗ ಈ ತಂದೆ ಮಕ್ಕಳ ಬಾಂಧವ್ಯ ಹೀಗೆ ಇರಲಿ ಅಂತ ಆಶಿಸ್ತೆ. ಆದರೆ ಏನಾಗಿದೆ ಈಗ? ಕರುಳಿನ ಕುಡಿ ಬರ್ತಾ ಇದ್ದಂತೆ ಬೆಳಕು, ಉಸಿರು ಅಂದ ಮಗಳನ್ನ ತಿರುಗಿಯೂ ನೋಡೋದಷ್ಟು ಬದಲಾಗ್ಬಿಟ್ರು. ಅದು ಯಾರ ಕೆಟ್ಟ ದೃಷ್ಟಿ ತಾಗಿತೋ ಈ ತಂದೆ ಮಗಳ ಪ್ರೀತಿ ನೋಡಿ ಅಪ್ಪ ಅಂತ ಬಳಿ ಬಂದ್ರು ತಿರಸ್ಕರಿಸುವ ಹಾಗೆ ಆಗ್ಬಿಟ್ಟಿದ್ಯಲ್ಲ, ಇದು ಸರಿನಾ ಅಂತ ಅದೆಷ್ಟು ಸಲ ಎಚ್ಚರಿಸ್ತಿ. ಹೆತ್ತ ಮಗಳು ಬರ್ತಿದ್ದಂತೆ ಸಾಕು ಮಗಳೆಂಬ ತಿರಸ್ಕಾರ ಸರಿಯಲ್ಲ ಅಂದ್ರೂ ವರ್ಷನ ಪ್ರೀತಿಯಲ್ಲಿ ನಿನ್ನ ಕಣ್ಣು ಅಷ್ಟೇ ಅಲ್ಲ, ಮನಸ್ಸು ಕುರುಡಾಗಿದೆ. ಮನೆಯ ಡೋರ್ ಬೆಲ್ ಸೌಂಡ್ಗೆ ವಾಸ್ತವಕ್ಕೆ ಬಂದ ಸಂಗೀತ ಬಾಗಿಲು ತೆಗೆದಾಗ ಬಂದ ಅಭಯ್, ಎಷ್ಟು ಬೆಲ್ ಮಾಡೋದು, ಮಲ್ಕೊಂಡಿದೆಯೇನು, ಯಾಕೆ ಮುಖ ಹೇಗೆ, ಹುಷಾರಿಲ್ವಾ ಎಂದು ಕಾಳಜಿಯಿಂದ ವಿಚಾರಿಸ್ದ. ನನಗೆ ತೋರಿಸಿದಷ್ಟು ಕಾಳಜಿ ವೈಷ್ಣವಿ ಮೇಲೆ ತೋರಿಸಿದ್ರೆ ಅವಳೆಷ್ಟು ಖುಷಿ ಪಡ್ತಾಳೆ ಅಂತ ಮನಸ್ಸು ಅಂದರು. ಅವನೆದುರಿಗೆ ಹೇಳಿದ್ರೆ ಉಪಯೋಗ ಇಲ್ಲ ಎಂದು, ಏನೂ ಇಲ್ಲ, ಆರಾಮಾಗಿ ಇದ್ದೀನಿ, ಸ್ವಲ್ಪ ತಲೆನೋವು ಅಷ್ಟೇ ಎಂದು ಅಡುಗೆ ಮನೆಗೆ ಹೊರಟವಳನ್ನ ತೊಡೆಯ ಮೇಲೆ ಮಲಗಿಸ್ಕೊಂಡು ಹಣೆಯನ್ನ ಒತ್ತಿದ. ಗಂಡನ ಪ್ರೀತಿಗೆ ಕಣ್ಣೀರು ಜಾರಿದ್ರು ಗಂಡ ಮಾಡುವ ತಾರತಮ್ಯಕ್ಕೆ ಮನಸ್ಸು ರೋಸಿ ಹೋಗಿ ಅವನ ಮೇಲೆ ಯಾವ ಪ್ರೀತಿಯ ಭಾವನೆಯೂ ಮೂಡಲಿಲ್ಲ. ಊಟ ಮಾಡುವ ವೇಳೆಗೆ ಬಂದ ಅತ್ತೆಯನ್ನ ನಗುತ್ತಾ ಆಧರಿಸಿದ ಸಂಗೀತ ಗಂಡ ಅತ್ತೆಗೆ ಊಟಕ್ಕೆ ಬಡಿಸಿ ಊಟಕ್ಕೆ ಕುಳಿತಳು. ಮಕ್ಕಳು ಹೇಗಿದ್ದಾರೆ ಅಭಯ್? ಚೆನ್ನಾಗಿದ್ದಾರೆ ಅಮ್ಮ. ಈಗಂತೂ ವರ್ಷ ಸ್ಕೂಲ್ಗೆ ಹೊರಟ ಮೇಲೆ ಸಿಕ್ಕಾಪಟ್ಟೆ ತುಂಟಿಯಾಗಿದ್ದಾಳೆ. ಅದೆಷ್ಟು ಚೆನ್ನಾಗಿ ರೈಮ್ಸ್ ಹೇಳ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ. ನೀನ್ ನೋಡಿದ್ರೆ ತುಂಬಾ ಖುಷಿ ಪಡ್ತೀಯ. ಮಾತು ಅಬ್ಬಾ ಅದೆಲ್ಲ ಕಲಿತ್ರು. ನನಗಂತೂ ಮನೆಯಲ್ಲಿ ಮಗಳ ಜೊತೆಗೆ ಇದ್ದಾಗ್ಲೂ ಒಂದೊಂದು ತಾಸು ಕ್ಷಣದಂತೆ ಆಗುತ್ತೆ. ತುಂಬಾ ಖುಷಿ ಆಯ್ತು. ಮಕ್ಕಳಾಗಿದ್ರೇನೆ ಚಂದ. ವೈಷ್ಣು ಹೇಗಿದ್ದಾಳೆ? ಅವಳು ಚೆನ್ನಾಗಿದ್ದಾಳೆ ಅಮ್ಮ. ಮಗನ ಮುಖದಲ್ಲಿಯ ಖುಷಿ ಅಷ್ಟಾಗಿ ಕಾರಣದಿಲ್ಲದನ್ನ ಗಮನಿಸಿದಳು ತಾಯಿ.
ಮಗು ದತ್ತು ಪಡೆದವನು ಅವನೇ. ಈಗ ಈ ರೀತಿ ನಿರಾಸಕ್ತಿ ತೋರಿಸಿದ್ರೆ ಬೆಳೆಯುವ ಮಗುವಿಗೆ ಅರ್ಥ ಆಗಲ್ವಾ? ಸಂಗೀತ ಹೇಳಿದ್ದು ಸರಿಯಾಗಿ ಇದೆ. ಮೊದಲು ಊಟ ಮುಗೀಲಿ, ನಂತರ ವಿಚಾರಿಸ್ಕೊಂಡ್ರಾಯ್ತು. ನರ್ಸರಿ ಓದುತ್ತಿದ್ದ ವರ್ಷ ಬಂದು ಮಲಗಿದವಳು ಎದ್ದಾಗ ತಾನೇ ಎತ್ಕೊಂಡೋಗಿ ಸಂಗೀತ ಕೊಟ್ಟ ಹಾಲು ಕುಡಿಸ್ತಾ. ಮಗಳಿಗೆ ಅಜ್ಜಿ ಬಂದಿದ್ದಾರೆ ನೋಡು ಅಂದ್ರು. ಅಪ್ಪನ ಕುತ್ತಿಗೆ ಬಳಸಿದವಳು ಇಳಿಲಿಲ್ಲ. ವರ್ಷಕಂದ ಬಾಯ್ಲಿ ಅಂದ್ರು. ಅಜ್ಜಿಯ ಬಳಿ ಹೋಗದೆ ಅಪ್ಪನ ಮೊಬೈಲ್ ಹಿಡಿದುಕೊಂಡು ಆಟಕ್ಕೆ ಕುಳಿತಳು. ನಮ್ಮ ವೈಷ್ಣು ಇಷ್ಟಿದ್ದಾಗ ನಾನ್ ಬಂದ್ರೆ ಎಷ್ಟು ಖುಷಿಯಿಂದ ಅಜ್ಜಿ ಅಂತ ಓಡಿ ಬರ್ತಾ ಇದ್ದಳು. ಬಂದು ನನ್ನನ್ನ ತಪ್ಕೊಳ್ತಾ ಇದ್ದಳು. ಆದರೆ ವರ್ಷ ಅಷ್ಟರಲ್ಲಿ ಬಂದ ಮಗಳು ಅಜ್ಜಿಯನ್ನ ನೋಡಿ ಹಿಂದಿನಿಂದ ಕಣ್ಣು ಮುಚ್ಚಿ ಯಾರು ನೋಡೋಣ ಹೇಳು ಅಂದಾಗ ಯಾರದು ಗೊತ್ತಾಗ್ತಿಲ್ಲ ಅಂದ ಅಜ್ಜಿಯ ಮಾತು ಕೇಳಿ ಕೈ ತೆಗೆದು ನಿನಗೂ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಅಮ್ಮಂಗಷ್ಟೇ ಗೊತ್ತಾಗೋದು ಎಂದು ಮುನಿಸಿಕೊಂಡ ಮೊಮ್ಮಗಳನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಾಗ ಮುತ್ತು ಕೊಟ್ಟು ವೈಷ್ಣವಿನ ನೋಡಿ ಕರುಳ ಸಂಬಂಧ ಇರುವ ಮೊಮ್ಮಗಳೇ ಪ್ರೀತಿ ತೋರ್ತಿಲ್ಲ, ಸಂಬಂಧ ಇಲ್ಲದ ಮೊಮ್ಮಗಳೇ ಅದೆಷ್ಟು ಪ್ರೀತಿ ತೋರುತ್ತೆ ಅಂತ ಮುದ್ದಿಸಿದಳು. ಸಂಗೀತ ಕರೆದು ಬಟ್ಟೆ ಬದಲಿಸಿದಾಗ ಕೈಕಾಲು ಮುಖ ತೊಳೆದುಕೊಂಡು ದೇವರಿಗೆ ಕೈ ಮುಗಿದು ಸಂಗೀತ ಕೊಟ್ಟ ಹಾಲು ಕುಡಿತಿರುವುದನ್ನ ನೋಡಿದ ಅಜ್ಜಿ, ಸಂಗೀತ ಒಳ್ಳೆಯ ಸಂಸ್ಕಾರ ಕಲಿಸಿದ್ದೀಯ, ವರ್ಷಗೂ ಸ್ವಲ್ಪ ಕಲಿಸು ಅಂದ್ರು. ಅಮ್ಮ ಇನ್ನು ಚಿಕ್ಕೋಳು ಬಿಡಮ್ಮ, ಅವಳು ಇನ್ನು 3.5 ವರ್ಷ ಕಲಿಯೋದಕ್ಕೆ ಟೈಮ್ ಇದೆ. ಅಭಯ್ ವೈಷ್ಣವಿ ಇನ್ನು ಸ್ಕೂಲ್ಗೆ ಹಚ್ಚುವ ಮೊದಲೇ ದೇವರಿಗೆ ನಮಿಸಿ ಎಷ್ಟು ಚಂದವಾದ ಶ್ಲೋಕ ಹೇಳ್ತಾ ಇದ್ದಳು. ವರ್ಷಗೂ ಈಗಿನಿಂದಲೇ ಕಲಿಸು. ಅಮ್ಮ ಇವಳು ಶ್ಲೋಕ ಹೇಳ್ತಾಳಮ್ಮ. ಹೇಳ್ಬೋದು ಕಣೋ, ಆದರೆ ಅದನ್ನ ಎಲ್ಲಿ ಯಾವಾಗ ಹೇಳ್ಬೇಕು ಹಾಗೆ ಹೇಳಿದ್ರೆ ಸಂಸ್ಕಾರ. ಅದನ್ನ ಬಿಟ್ಟು ಬರೀ ಸ್ಕೂಲ್ನಲ್ಲಿ ಕಲಿಸಿದ್ದು ಅಂತ ಕಂಠಪಾಠ ಮಾಡಿ ಕಲಿಸೋದಲ್ಲ. ವರ್ಷ ಬಾರೆ ಆಟ ಆಡೋಣ ಅಂದ್ರು ಅಜ್ಜಿ. ವರ್ಷ ಮೊಬೈಲ್ ಬಿಟ್ಟು ಹೋಗದೆ ಇದ್ದಾಗ ಅಜ್ಜಿ ವೈಷ್ಣವಿ ಬಾ ನಾನು ನೀನು ಆಟ ಆಡೋಣ ಅಂದಾಗ ಅಭಯ್ ವೈಷ್ಣವಿ ಸ್ಕೂಲಿಂದ ಬಂದು ಓದೋದ್ ಬಿಟ್ಟು ಅದೆಂತ ಆಟ, ಅಷ್ಟು ಫೀಸ್ ಕೊಟ್ಟು ಕಲಿಸೋದು ಆಡೋದಕ್ಕಲ್ಲ, ಹೋಮ್ವರ್ಕ್ ಮಾಡಿ ಓದ್ಕೋ. ಸಂಗೀತ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಅವಳಿಗೆ ಆಟ ಕಡಿಮೆ ಮಾಡು ಅಂದ್ರು. ನೀನು ಅವಳ ಜೊತೆಗೆ ಆಡೋದಕ್ಕೆ ಹೋಗಿ ಹೋಗಿ ಕಲಿಸಿ ಈಗಾಗಿದ್ದಾಳೆ. ಇನ್ನು UKG ಬಿಡೋ ಹೋಗ್ಲಿ ಆಡ್ಕೊಳ್ಳಿ. ಅಮ್ಮ UKG ಆದ್ರೇನು ಫೀಸ್ ಕಡಿಮೆ ಇದೆಯಾ? ನಿನ್ನ ಸೊಸೆ ಬೇರೆ CBSEಲೇ ಓದಿಸ್ಬೇಕು ಅಂತ ಹಠ ಹಿಡಿದು ಹಚ್ಚಿದ್ದಾಳೆ. ಸುಮ್ಮನೆ ಸ್ಟೇಟ್ ಸಿಲೆಬಸ್ಗೆ ಹಚ್ಚಬೇಕು ಅಂದ್ಕೊಂಡೆ. ನಿನ್ನ ಸೊಸೆಗೆ ಎಷ್ಟು ಬಿಡಿಸಿ ಹೇಳಿದ್ರು ಅರ್ಥ ಆಗಲ್ಲ. ತಂದೆಯ ಧ್ವನಿಗೆ ಎದರಿದ ವೈಷ್ಣವಿ ಸ್ಕೂಲ್ ಬ್ಯಾಗ್ ತೆಗೆದುಕೊಂಡು ರೂಮ್ಗೆ ಹೋದ್ಲು. ಸಂಗೀತ ಕಣ್ಣೀರು ತಡೆ ಹಿಡಿದು ಮಗಳ ಹಿಂದೆ ಹೋದ್ರು. ಬಾರೋ ಹೊರಗೆ ಗಾಳಿಗಾದ್ರೂ ಕುಳಿತುಕೊಳ್ಳೋಣ ಅಂದಾಗ ಅಭಯ್ ತಾಯಿಯ ಜೊತೆಗೆ ಹೊರಗೆ ಬಂದ. ವರ್ಷ ಮಾತ್ರ ಸಾಕು ಅಂದ್ರೂ ಕೇಳದೆ ಮೊಬೈಲ್ ಕೊಡದೆ ಹಿಡಿದು ಕುಳಿತಳು. ವರ್ಷ ಚಿಕ್ಕವಳಾದ್ರೂ ಗಮನ ನಮ್ಮ ಮಾತಿನ ಕಡೆ ಇಲ್ಲದನ್ನ ಖಾತರಿಪಡಿಸಿಕೊಂಡ ತಾಯಿ, ಅಭಯ್ ನೀನ್ ಮಾಡ್ತಾ ಇರೋದು ಸರಿ ಏನು? ಬೇಕು ಅಂತ ದತ್ತಕ್ಕೆ ತೆಗೆದುಕೊಂಡು ಈಗ ಆ ಮಗುನ ಕೀಳಕ್ ಕಾಣೋದು? ಅಮ್ಮ ನಾನೆಲ್ಲಿ ಕೀಳಕ್ ಕಂಡಿದ್ದೀನಿ? ವರ್ಷಾಗೆ ಸಮನಾಗಿ ಬಟ್ಟೆ ಒಳ್ಳೆಯ ಎಜುಕೇಶನ್ ಕೊಡಿಸ್ತಿಲ್ವಾ? ಅದೆಲ್ಲ ಪ್ರೀತಿಯಿಂದ ಕೊಡ್ಸಿದ್ದ ಅಥವಾ ನೋಡಿದ 4 ಜನ ಪ್ರಶ್ನೆ ಮಾಡಬಾರ್ದು ಅಂತ ಕೊಡ್ಸಿದ್ದ? ಸಂಗೀತ ಒತ್ತಾಯಕ್ಕೆ ನೀನೆಲ್ಲ ಮಾಡ್ತಾ ಇರೋದು. ಅಮ್ಮ ಹೇಗೆ ಮಾಡಿದ್ರು ದುಡ್ಡು ಖರ್ಚು ತಾನೆ. ನನ್ನ ಮಗಳಿರುವಾಗ ಸುಮ್ಮನೆ ಅಷ್ಟು ಖರ್ಚು ಮಾಡುವ ಅವಶ್ಯಕತೆ ಇತ್ತ ಹೇಳು? ಖರ್ಚು ಮಾಡೋದಕ್ಕೆ ಮಾತ್ರ ನೀನು ಲೆಕ್ಕ ಆಗ್ತಿಲ್ಲ ಅಭಯ್, ತಂದೆಯ ಪ್ರೀತಿ ತೋರಲು ಲೆಕ್ಕ ಆಗ್ತಿದೀಯ. ಪ್ರೀತಿಸಿದಷ್ಟು ಜಿನುಗುವ ಪ್ರೀತಿ ತಂದೆಯದು ಎಂದು ಗೊತ್ತಲ್ಲ, ಆ ಪ್ರೀತಿ ತೋರಲು ಕೂಡ ತಾರತಮ್ಯ ಮಾಡ್ತಿದೀಯಾ? ಏನಮ್ಮ ನೀನು ವೈಷ್ಣವಿ ದತ್ತು ಪಡೆದಾಗ ತಿರುಗಿ ನೋಡದವಳು ಈಗ ಅವಳ ಮೇಲೆ ಅಷ್ಟೊಂದು ಪ್ರೀತಿ? ವೈಷ್ಣವಿ ಮಗುವಾಗಿ ಮಡಿಲು ತುಂಬಿದ್ದಕ್ಕೆ, ಸಂಗೀತ ನೀನು ತಂದೆ ತಾಯಿಯಾಗಿ ಪ್ರೀತಿ ಹರಿಸಿದ್ದಕ್ಕೆ ಆ ದೇವರು ಸಂತೃಪ್ತನಾಗಿ ನಿನ್ನ ಮಗುವನ್ನ ಸಂಗೀತ ಒಡಲಲ್ಲಿ ಇಟ್ಟ. ಇದಕ್ಕೆ ಕಾರಣ ವೈಷ್ಣು, ನಿನ್ನ ಮನೆ ಬೆಳಗಿದ ಅದೃಷ್ಟ ದೇವತೆಯವಳು. ತಾಯಿಯ ಮಾತಿಗೆ ಯಾವ ಪ್ರತಿಕ್ರಿಯೆ ಕೊಡದೆ ಇದ್ರೂ ತಾಯಿಯ ಮಾತು ಕೇಳಿಸಿಕೊಳ್ಳದಂತೆ ಇದ್ದ. 4-5 ದಿನ ಇದ್ದು ನೋಡಿದ್ರು ಮಗನಲ್ಲೇ ಯಾವ ಬದಲಾವಣೆಯೂ ಕಾಣಲಿಲ್ಲ. ತಾನು ಮಗಳು ಅಂತ ಪ್ರೀತಿ ತೋರ್ಲಿಲ್ಲ. ಅಪ್ಪನ ಮುದ್ದಲ್ಲಿ ಬೆಳೆಯುತ್ತಿದ್ದ ವರ್ಷ ಕೂಡ ಅಪ್ಪ ಇದ್ದಾಗ ಅಪ್ಪನ ಮಡಿಲು ಹೇರಿ ಅಕ್ಕ ಅನ್ನೋ ಪ್ರೀತಿನೇ ತೋರಿಸ್ತಿರ್ಲಿಲ್ಲ. ವೈಷ್ಣುಗೆ ಈಗ 6 ವರ್ಷ ಅತ್ತೆ. ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮ, ಅಷ್ಟೇ ಅಲ್ಲ ಚುರುಕು ಕೂಡ. ಪ್ರತಿಯೊಂದನ್ನ ಗಮನಿಸ್ತಾರೆ. ಅವಳ ಮನದಲ್ಲಿ ನಾನು ಅನಾಥೆ ಎಂಬ ಭಾವನೆ ಎಲ್ಲಿ ಬರುತ್ತೋ ಅನ್ನೋ ಭಯ ನನಗೆ ಅತ್ತೆ. ಸಂಗೀತ ನಾನಂದು ತೀರ್ಮಾನಕ್ಕೆ ಬಂದಿದ್ದೀನಿ. ವೈಷ್ಣವಿಯನ್ನ ನನ್ನ ಜೊತೆ ಕರ್ಕೊಂಡೋಗಿ ಇಟ್ಕೋತೀನಿ. ಹತ್ತಿರ ಇದ್ದು ಪ್ರೀತಿ ಕಳೆದುಕೊಳ್ಳುವುದಕ್ಕಿಂತ ದೂರದಲ್ಲಿ ಇದ್ದು ಪ್ರೀತಿಯನ್ನು ಉಳಿಸ್ಕೊಳ್ಳಿ. ವೈಷ್ಣವಿಯಿಂದ ಕಲಹ ಆಗಿ ನಿಮ್ಮಿಬ್ಬರ ದಾಂಪತ್ಯ ಜೀವನ ಹಾಳಾಗಬಾರ್ದು. ಮುಂದೆ ವರ್ಷ ಕೂಡ ಅಪ್ಪ ನನಗೆ ಸಪೋರ್ಟ್ ಮಾಡಿದ್ರೆ ಅಮ್ಮ ವೈಷ್ಣವಿ ಪರವಾಗಿರುತ್ತೆ ಅನ್ನೋ ಮನೋಭಾವ ಬೆಳೆದು ತಾಯಿಯನ್ನ ದ್ವೇಷಿಸೋ ಹಾಗೆ ಆಗಬಾರ್ದು. ಸರಿಯತ್ತೆ, ಇಲ್ಲಿಯ ತಾರತಮ್ಯದ ದೃಷ್ಟಿಯಲ್ಲಿ ಬೆಳೆಯುವುದಕ್ಕಿಂತ ನಿಮ್ಮ ಪ್ರೀತಿಯಲ್ಲೇ ಬೆಳೀಲಿ. 1 ತಾಸಿನ ಪ್ರಯಾಣ ಅಷ್ಟೇ. ನಾನೇ ಅಲ್ಲಿಗೆ ಬಂದು ಆಗಾಗ ನೋಡ್ಕೊ ಬರ್ತೀನಿ. ಹಾಗೆ ಮಾಡುವಂತೆ. ಆದರೆ ಗಂಡನ ತಾರತಮ್ಯದಿಂದ ವೈಷ್ಣವಿ ದೂರ ಆದ್ಲು ಅಂತ ವೈಷ್ಣವಿ ಪ್ರೀತಿ ನೆನಪಿನಲ್ಲಿ ವರ್ಷನ ದೂರ ಮಾಡ್ಕೋಬೇಡ.
ಸರಿ ಅತ್ತೆ, ಇನ್ನು 4 ತಿಂಗಳು ಅವಳ ಸ್ಕೂಲು, ಮುಂದಿನ ವರ್ಷ ಅಲ್ಲಿಯೇ ಹಚ್ಚಲು ಅಭಯ್ಗೆ ಹೇಳ್ತೀನಿ ಅಂದಾಗ ಸಂಗೀತಾಗೆ ಸಮಾಧಾನ ಆಯಿತು. ಅಭಯ್ಗೆ ವಿಷಯ ತಿಳಿಸಿದಾಗ, ಸರಿಯಮ್ಮ, ನನಗೂ ಜೊತೆಗೆ ಯಾರೂ ಇಲ್ಲ, ವೈಷ್ಣವಿ ಜೊತೆಗಿದ್ರೆ ಅನುಕೂಲ ಆಗುತ್ತೆ, ಸಣ್ಣ ಪುಟ್ಟ ಕೆಲಸ ಕಲಿಸಿದ್ರೆ ಸಹಾಯ ಮಾಡ್ತಾಳೆ. ಅಭಯ್, ನಾನು ಕರ್ಕೊಂಡು ಹೊರಟಿರೋದು ನನ್ನ ಮೊಮ್ಮಗಳನ್ನು ಓದಿಸಲು ಕೆಲಸಕ್ಕಲ್ಲ. ನೋಡು, ಆ ಊರಿನಲ್ಲಿಯ ಒಳ್ಳೆಯ ಸ್ಕೂಲ್ ಬಗ್ಗೆ ನಾನು ಯೋಚಿಸಿದ್ದೀನಿ, ಅದೇ ಸ್ಕೂಲ್ಗೆ ಹಚ್ಚಬೇಕು. ಅಮ್ಮ, ನೀವು ಹೇಳೋದು ICICI ಸಿಲೆಬಸ್, ಫೀಸಿ ಕೊಡೋದಕ್ಕಿಂತ ಹೆಚ್ಚು. ಇರಲಿ, ಮಗಳಿಗೆ ಖರ್ಚು ಮಾಡಿದಷ್ಟು ಬಡತನ ಇದೆಯಾ, ಅವಳಿಗೆ ಓದುವ ಜಾಣ್ಮೆ ಇದೆ ಅಂತಾನೆ ನಾನು ಆ ಸ್ಕೂಲ್ಗೆ ಹಚ್ಚಬೇಕು ಅಂದ್ಕೊಂಡಿದ್ದೀನಿ. ಅಮ್ಮನ ಹಠ ಗೊತ್ತಿದ್ದು ವಾದ ಮಾಡಲು ಹೋಗದೆ, ಒಟ್ಟಿನಲ್ಲಿ ಅವಳು ದೂರ ಇದ್ದರೆ ನನ್ನ ಸಂಗೀತಾಳ ಮಧ್ಯೆ ಜಗಳ ಆದರೂ ಬರಲ್ಲ, ಇಬ್ಬರು ಖುಷಿಯಿಂದ ಇರ್ಬೋದು, ಇನ್ನೊಂದು ಮಗು ಒಡಲು ತುಂಬೋದು ಎಂಬ ಆಸೆಯಿಂದ ಸರಿಯಮ್ಮ ಎಂದು ಒಪ್ಪಿದ. ಕೊನೆಗೂ ಮಗ ದಾರಿಗೆ ಬಂದಲ್ಲ ಅಂದು ವೈಷ್ಣವಿಗೆ ತನ್ನ ಜೊತೆ ಬರಲು ಕೇಳಿದಾಗ ಆ ಪುಟ್ಟ ಹುಡುಗಿ, ಅಮ್ಮನ ಬಿಟ್ಟು ಬರಲ್ಲ ಅಜ್ಜಿ ಎಂದು ಅಳುವುದು ನೋಡಿಯೇ ಸಂಕಟ ಆಯಿತು. ವೈಷ್ಣು, ನಾನು ಒಬ್ಬಳಿರೋದಕ್ಕೆ ಬೇಜಾರಾಗುತ್ತೆ ಪುಟ, ನೀನು ಬರಲ್ಲ ಅಂದರೆ ವರ್ಷನ ಕರ್ಕೊಂಡು ಹೋಗ್ಲೇನು ಹಾಗಾದರೆ? ಬೇಡ ಅಜ್ಜಿ, ಅವಳು ಚಿಕ್ಕ ಪಾಪು, ಪಪ್ಪ ಅಮ್ಮನ ಬಿಟ್ಟಿರಲ್ಲ, ಪಪ್ಪಗೂ ಅಷ್ಟೇ ವರ್ಷನ ಬಿಟ್ಟಿರೋಕ್ಕಾಗಲ್ಲ, ನಾನೇ ಬರ್ತೀನಿ ಅಂದಾಗ ಮಗಳ ಮಾತು ಕೆನ್ನೆಗೆ ಹೊಡೆದಂತಾಗಿತ್ತು. ಆದರೂ ಎತ್ತ ಕುಡಿಯ ಪ್ರೀತಿ ಕಣ್ಣನ್ನು ಮಂದವಾಗಿಸಿತ್ತು. 4 ತಿಂಗಳು ಕಳೆದು ವೈಷ್ಣುಗೆ ಹೊಸ ಬಟ್ಟೆ, ಸ್ಲೀಪರ್, ಆಟಿಕೆ, ಬಳೆ, ಮಗಳಿಗೆಂದು ಎಲ್ಲ ಖರೀದಿಸಿದಳು ಸಂಗೀತ. ಹೋಗ್ಲಿ ಬಿಡು, ತಗೊಳ್ಳಿ, ಅಮ್ಮನ ಜೊತೆಗೆ ಇರ್ತಾಳಲ್ವಾ ಇನ್ಮೇಲೆ, ಸುಮ್ಮನೆ ವಿರೋಧ ಯಾಕೆಂದು ಅಭಯ್ ಸುಮ್ಮನೆ ಇದ್ದುದನ್ನು ನೋಡಿ ಸಂಗೀತಗೆ ಆಶ್ಚರ್ಯ ಆಗಿತ್ತು. ಯಾವಾಗಲೂ ಅಷ್ಟು ಕಾಸ್ಟ್ಲಿ ಅದು ಯಾಕೆ ಅಂತ ಪ್ರಶ್ನೆ ಮಾಡುವ ಗಂಡ ಇವತ್ತು ಎಲ್ಲದಕ್ಕೂ ಸುಮ್ಮನೆ ಇದ್ದನು. ಸಂಗೀತ ಇಬ್ಬರು ಮಕ್ಕಳಿಗಾಗಿ ಎಲ್ಲ ಖರೀದಿಸಿದಳು. ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸುವಾಗ ತಾನು ಜೊತೆ ಹೋದಳು. ದೊಡ್ಡ ಮೊತ್ತದ ಫೀಸ್ ಕೊಡುವಾಗ ಪತ್ನಿಯನ್ನ ದುರ್ಗುಟ್ಟು ನೋಡಿ ಫೀಸ್ ಕಟ್ಟಿದನು. ಮಗಳಿಗೆ ಬೇಕಾದ ಯೂನಿಫಾರ್ಮ್, ಪುಸ್ತಕ, ಶೂ, ಸಾಕ್ಸ್ ಎಲ್ಲವನ್ನ ಸ್ಕೂಲ್ನಲ್ಲಿಯೇ ನೀಡಿದ್ರು. ಎಲ್ಲ ಪಡೆದು ಮುಂದಿನ ತಿಂಗಳು ಸ್ಕೂಲ್ ಓಪನ್ ಆಗೋದ್ರೊಳಗೆ ಪ್ರತಿ ವರ್ಷದಂತೆ ಟ್ರಿಪ್ಗೆ ಹೋಗಿ ಬಂದರು. ಈ ವರ್ಷ ಹಣ ಇಲ್ಲ ಅಂದ ಅಭಯ್ 1-2 ದಿನದ ಟ್ರಿಪ್ ಮುಗಿಸಿ ಕರೆದುಕೊಂಡು ಬಂದದ್ದು ಸಂಗೀತಗೆ ಬೇಸರ ತಂತು. ಅತ್ತೆಗೆ ಪ್ರತಿ ವರ್ಷ ಕರೆದರೂ ಬರದೇ ಇದ್ದವರು ಈ ವರ್ಷ ಬಂದಿದ್ರು. ಆದರೆ ಅಭಯ್ ನೋಡಿದ್ರೆ ಮಗಳಿಗೆ ಹೆಚ್ಚಿನ ಅಮೌಂಟ್ ಫೀಸ್ ಕಟ್ಟುವ ಹಾಗೆ ಆಗಿದ್ದಕ್ಕೆ ಕೋಪದಿಂದ ಹಣದ ಕೊರತೆಯ ನೆಪ ಹೇಳಿ 2 ದಿನದಲ್ಲಿ ಊರಿಗೆ ಮರಳಿ ಕರೆದುಕೊಂಡು ಬಂದನು. ಇನ್ನು ರಜಾ ಇರುವಾಗಲೇ ಅಭಯ್ನ ತಾಯಿ ಊರಿಗೆ ವೈಷ್ಣವಿಯನ್ನ ಕರೆದುಕೊಂಡು ಹೊರಟರು. ಸ್ವಲ್ಪ ದಿನ ಬಿಟ್ಟಿರಲು ಹೊಂದಿಕೊಳ್ಳಲಿ ಎಂಬುದು ಅವರ ಆಶಯ ಆಗಿತ್ತು. ವೈಷ್ಣವಿ ಅಳುತ್ತಾ ಅಪ್ಪ ಅಮ್ಮ ತಂಗಿಗೆ ಬಾಯಿ ಮಾಡಿ ಹೊರಟಾಗ ಎತ್ತ ಕುಡಿ ಆಗದೇ ಇದ್ರು. ಮಗಳೆಂಬ ಮಮತೆಯಲ್ಲಿ ಬೆಳೆಸಿದ ತಾಯಿ ಹೃದಯಕ್ಕೆ ಎಷ್ಟು ಮುದ್ದಿಸಿದ್ರೂ ಸಮಾಧಾನ ಇಲ್ಲ. ಪ್ರಾರಂಭದಲ್ಲಿ ಕೆಲವು ದಿನ ತಾಯಿಯ ನೆನಪು ಮಾಡಿಕೊಂಡು ಮಂಕಾಗಿದ್ದ ವೈಷ್ಣವಿ ದಿನ ಕಳೆದಂತೆ ಅಕ್ಕಪಕ್ಕದ ಮಕ್ಕಳ ಜೊತೆ ಆಡುತ್ತಾ ಕಳೆದು ಸ್ಕೂಲ್ಗೆ ಹೋಗಲು ಎಲ್ಲಾ ಸಿದ್ಧತೆ ಮಾಡಿಕೊಂಡಳು. ಹೊಸ ಶಾಲೆ, ಹೊಸ ಟೀಚರು, ಹೊಸ ಫ್ರೆಂಡ್ಸು, ವಾತಾವರಣಕ್ಕೆ ಅಳುಕಿದ್ರು. ಟೀಚರ್ಗಳ ವಾತ್ಸಲ್ಯದ ಮಾತು ಧೈರ್ಯ ತುಂಬಿತು. ದಿನ ಕಳೆದಂತೆ ಎಲ್ಲರನ್ನ ಫ್ರೆಂಡ್ಸ್ ಆಗಿ ಮಾಡಿಕೊಂಡು ಹೊಸ ಶಾಲೆಯ ವಾತಾವರಣಕ್ಕೆ ಹೊಂದಿಕೊಂಡಳು. ಅತ್ತೆ ಫೋನ್ ಮಾಡಿದಾಗ ಏನು ಚಿಂತೆ ಮಾಡಬೇಡ, ಅವಳಿಲ್ಲಿ ಆರಾಮಾಗಿ ಹೊಂದ್ಕೊಂಡಿದ್ದಾಳೆ ಅಂದಾಗ ಸಂಗೀತ ಸಮಾಧಾನ. ಆದರೆ ನೋಡ್ದೇನೆ ಮಗಳು ಮಗಳು ಅಂತ ಇದ್ದೆ, ನಿನ್ನ ಮಗಳು ಎಲ್ಲರನ್ನ ಮರೆತು ಹೇಗೆ ಹಾಯಾಗಿದ್ದಾಳೆ, ಅದಕ್ಕೆ ಹೇಳೋದು ಎತ್ ಮಕ್ಕಳೇ ತಂದೆ ತಾಯಿ ಅಂತ ಬಯಸೋದು ಕೊನೆಗಾಲಕ್ಕೆ ಆಗೋದು ಅಂತ ಅಂದ ಅಭಯ್ಗೆ ಏನ್ ಗೊತ್ತು. ದಿನ ರಾತ್ರಿ ತಾಯಿ ತಂಗಿಯ ನೆನಪಿನಲ್ಲಿ ವೈಷ್ಣವಿ ಕಣ್ಣೀರು ತುಂಬಿಕೊಂಡು ಮಲಗ್ತಿದ್ದದ್ದು. ಅತ್ತ ವೈಷ್ಣವಿ ಓದ್ನಲ್ಲೂ ಆಟದಲ್ಲೂ ಮಿಂಚಿದಳು. ಮನೆಯಲ್ಲಿ ಅಂತೂ ಅಜ್ಜಿಗೆ ಮೊಮ್ಮಗಳು ಇರೋದಕ್ಕೆ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಮೊಮ್ಮಗಳಿಗೆ ಹೊಸದೇನಾದ್ರೂ ಮಾಡಿಕೊಡುತ್ತಾ ನವ ತರುಣಿಯಂತೆ ಓಡಾಡ್ತಾ ಜೀವನದಲ್ಲಿ ಉತ್ಸಾಹ ಮೂಡಿತ್ತು. ಈ ಮಗುನ ಸಲುವಾಗಿ ಆದ್ರೂ ನಾನು ಬದುಕಬೇಕು ಎಂಬ ಹೊಸ ಆಸೆ ಮೂಡಿತ್ತು. ಸ್ಕೂಲ್ಗೆ ತಾನೇ ಮೊಮ್ಮಗಳನ್ನ ಕಳಿಸಿ ಕರೆದುಕೊಂಡು ಬರುತ್ತಾ ವಾಕ್ ಆದಂತಾಗಿ ಆರೋಗ್ಯವಾಗಿದ್ದಳು. ವೈಷ್ಣು ಸಹ ಬರೀ ಓದು ಅಂತ ಇರದೆ ಅಜ್ಜಿಗೆ ಸಣ್ಣ ಪುಟ್ಟ ಸಹಾಯ ಮಾಡೋದು, ಊಟ ಆಗ್ತಿದ್ದಂತೆ ಅಜ್ಜಿಗೆ ಮಾತ್ರೆ ಕೊಡೋದು ಮಾಡ್ತಾ ಇದ್ದಳು. ಹೆಣ್ಣು ಮಕ್ಕಳಿಲ್ಲದೆ ಕಳೆದ ವಯಸ್ಸು ಇರುವ ಒಬ್ಬ ಗಂಡು ಮಗ, ಅವನಾಯ್ತು ಅವನ ಓದು ಕೆಲಸ ಅಂತ ಅಷ್ಟೇ ಇರೋದ್ರಿಂದ ಅವಳನ್ನ ಆರೈಕೆ ಮಾಡುವ ಜೀವವೇ ಇರಲಿಲ್ಲ. ಸೊಸೆ ಇಲ್ಲಿ ಇರುವಾಗ ಚೆನ್ನಾಗಿ ನೋಡ್ಕೊಂಡಳು. ನಾನೇ ಮಕ್ಕಳಾಗದ್ದಕ್ಕೆ ಮನ ನೋಯಿಸಿದ್ದಕ್ಕೆ ಅಭಯ್ ಬೇರೆ ಊರಿಗೆ ವರ್ಗ ಮಾಡಿಸ್ಕೊಂಡು ಹೋದ. ನಂತರ ಅವಳ ಪ್ರೀತಿಯನ್ನ ನಾನು ಕಳೆದುಕೊಂಡಾಗಾಯ್ತು. ಈಗ ಮೊಮ್ಮಗಳು ತೋರ್ತಿರುವ ಅಕ್ಕರೆಗೆ ಆನಂದ ಬಾಷ್ಪ ಸುರಿದಿತ್ತು. ಯಾವ ಜನ್ಮದ ಬಂಧವೋ ಇದು, ಸಂಬಂಧವೇ ಇಲ್ಲದ ಮಗು ಅಜ್ಜಿ ಎನ್ನುತ್ತಾ ಜೀವನದ ಚಿಲ್ಮೆಯಾಗಿದೆ, ಆಸರೆಯ ಆಶಾ ಕಿರಣವಾಗಿದೆ. ಮಲಗಿದ ವೈಷ್ಣವಿಯನ್ನ ತಲೆ ನೇವರಿಸುತ್ತಾ ಮುತ್ತಿಟ್ಟಳು. ವೈಷ್ಣು ದೂರಾದರೂ ಅತ್ತೆ ಮನೆಯಲ್ಲಿ ಸಂತೋಷದಿಂದ ಇರುವ ನೆಮ್ಮದಿ ಸಂಗೀತಗೆ. ಅತ್ತೆ ಹೇಳಿದಂತೆ ಅವಳ ನೆನಪಿನಲ್ಲಿ ಅವಳ ಕುರಿತು ಮನೆಯಲ್ಲಿ ಜಗಳ ಆಗದಂತೆ ಎಚ್ಚರ ವಹಿಸಿದಳು. ಮಕ್ಕಳ ವಿಷಯದಲ್ಲಿ ಜಗಳ ಆಗಿ ಮುನಿಸ್ಕೊಂಡು
ಮಲಗುತ್ತಿದ್ದ ದಂಪತಿಗಳು ಇಂದು ನೆಮ್ಮದಿಯಿಂದ ಇರ್ತಾ ಇದ್ರು. ಸಂಗೀತ, ವೈಷ್ಣವಿ ಹೋದ್ಮೇಲೆ ಎಷ್ಟು ಖುಷಿಯಿಂದ ಇದ್ದೀವಿ. ದಿನ ಜಗಳ ಇಲ್ಲ, ಮನೆಯಲ್ಲಿ ಶಾಂತಿ ನೆಮ್ಮದಿ ಇದೆ. ನಾನು ನನ್ನ ಮಗಳು ನೀನು ಇಷ್ಟೇ. ಈ ಸಂಸಾರದಲ್ಲಿ ಎಷ್ಟು ಆನಂದ ಇದೆ. ಈಗಲಾದರೂ ತಿಳಿತಾ ಅದೃಷ್ಟ ದೇವತೆ ವೈಷ್ಣವಿ ಅಲ್ಲ ಅಂತ. ಗಂಡನ ಮಾತಿನಿಂದ ಮೈಯೆಲ್ಲ ಉರಿದ್ರು. ರಾತ್ರಿ ಹೊತ್ತಲ್ಲಿ ಜಗಳ ಯಾಕೆ ಎಂದು ಸುಮ್ಮನೆ ಮಲಗಿದಳು. ಸಂಗೀತ, ವರ್ಷಗೂ ಹತ್ತಿರ 4 ವರ್ಷ. ಇನ್ನೊಂದು ಮಗು ಯಾಕೆ ಮಾಡ್ಕೋಬಾರ್ದು? ನೋಡು ಅಭಯ್, ಈಗಾಗಲೇ ವಯಸ್ಸು 48 ದಾಟಿದೆ ನಿನಗೆ. ಈ ವಯಸ್ಸಿನಲ್ಲಿ ಮಗು ಮಾಡಿಕೊಂಡ್ರೆ ಮುಂದೆ ಆ ಮಗು ತನ್ನ ಕಾಲ ಮೇಲೆ ತಾನು ನಿಲ್ಲವರೆಗೂ ಅದನ್ನು ನೋಡ್ಕೊಳ್ಳುವ ದೈಹಿಕ ಆರ್ಥಿಕ ಶಕ್ತಿ ಇದೆನಾ ಮೊದಲು ಯೋಚನೆ ಮಾಡಿ. ಹಾಗೆ ನನಗೂ 40 ದಾಟಿದೆ. ಈ ವಯಸ್ಸಿನಲ್ಲಿ ಮಗು ಆದರೆ ತಾಯಿ ಮಕ್ಕಳು ಇಬ್ಬರಿಗೂ ತೊಂದರೆ ಅನ್ನೋ ಯೋಚನೆ ಕೂಡ ಮಾಡಿ ಎಂದು ಅತ್ತ ತಿರುಗಿದಳು. ಆರ್ಥಿಕವಾಗಿ ತೊಂದರೆ ಏನಿಲ್ಲ, ನೀನು ದೈಹಿಕವಾಗಿ ಮಗು ಕೊಡಲು ಗಟ್ಟಿಯಾಗಿ ಸಿದ್ಧ ಆಗಿದ್ರೆ ನನ್ನಿಂದ ಆಗಲ್ಲ ಅಭಯ್. ವರ್ಷ ಹುಟ್ಟಿದಾಗಲೇ ಸಿಸೇರಿಯನ್ ಮಾಡಿಸ್ಕೊಂಡು ನೋವಲ್ಲಿ ಒದ್ದಾಡಿದ್ದೆ. ಆಗ ಅತ್ತೆ ಏನೋ ಜೊತೆಗಿದ್ರು, ನಡೀತು. ಈಗ ವೈಷ್ಣವಿ ಅವ್ರ ಜೊತೆ ಓದ್ತಾ ಇದ್ದಾಳೆ. ಅತ್ತೆ ರಜಾ ಹಾಕ್ಸಿ ಬರಲು ಆಗಲ್ಲ. ಜೊತೆಗೆ ನನ್ನ ಆರೈಕೆ ಮಾಡುವಷ್ಟು ದೈಹಿಕ ಶಕ್ತಿ ಕೂಡ ಈಗ ಅವ್ರಿಗಿಲ್ಲ. ವರ್ಷ ವಯಸ್ಸು ಹೆಚ್ಚಿದಂತೆ ಶಕ್ತಿ ಗೊತ್ತಾಗುತ್ತೆ. ದುಡ್ಡು ಕೊಟ್ರೆ ಯಾವುದಾದ್ರೂ ನರ್ಸ್ ಬಂದ್ ಮಾಡ್ತಾರೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಎಷ್ಟು ದುಡ್ಡು ಕೊಟ್ಟು ನರ್ಸ್ ಅಥವಾ ಇನ್ಯಾರನ್ನ ಕೆಲಸದವಳನ್ನ ಕರೆದುಕೊಂಡು ಬಂದ್ರೆ ಅವರು ಮನೆಯವರ ರೀತಿ ಮಾಡಲ್ಲ. ಹೆಂಡತಿಯ ನಿರಾಕರಣೆಗೆ ಬೇಸರ ಮಾಡಿಕೊಂಡು ಅತ್ತ ತಿರುಗಿ ಮಲಗಿದನು. ಸಂಗೀತ ಆಗಾಗ ಮಗಳನ್ನ ನೋಡಲು ಹೋದಾಗ ವರ್ಷಾಳನ್ನ ಜೊತೆಗೆ ಕರೆದುಕೊಂಡು ಹೋಗ್ತಾ ಇದ್ದಳು. ಮೊದಲೆಲ್ಲ ಅಕ್ಕನ ಜೊತೆ ಆಡ್ತಾ ಇದ್ದವಳಿಗೆ ಈಗ ಒಂಟಿಯಾಗಿದ್ದಳು. ಮೊದಲು ಅಪ್ಪ ಇದ್ದಾಗಷ್ಟೇ ಅಪ್ಪನ ಮೊಬೈಲ್ ಹಿಡಿದುಕೊಂಡು ಆಡ್ತಿದ್ರೆ ಈಗ ಹಠ ಹಿಡಿದು ಅಮ್ಮನ ಮೊಬೈಲ್ ತೆಗೆದುಕೊಂಡು ಆಡುತ್ತಾ ಕುಳಿತಿರ್ತಿದ್ದಳು. ಮನೆಯಲ್ಲಿ ಮೊಬೈಲ್ ಹಿಡಿದುಕೊಂಡು ಇರುವ ವರ್ಷ ಅಜ್ಜಿಯ ಮನೆಗೆ ತಾಯಿಯ ಜೊತೆಗೆ ಹೋದಾಗ ಅಕ್ಕನೊಂದಿಗೆ ಆಡುತ್ತಾ ನಲಿತಿದ್ದಳು. ಅಕ್ಕ ಹೇಳುವ ಕಥೆಯನ್ನ ಗಮನವಿಟ್ಟು ಕೇಳ್ತಾ ಇದ್ದಳು. ವರ್ಷನ ನಡೆ ಸಂಗೀತಗೆ ಸಮಾಧಾನ ತಂದಿತ್ತು. ಅಕ್ಕ ತಂಗಿ ಆದ್ರೂ ಪ್ರೀತಿಯಿಂದ ಇದ್ರೆ ವೈಷ್ಣವಿನ ಕರೆದುಕೊಂಡು ಹೋಗ್ಬೋದು ಅನ್ನೋ ಯೋಚನೆ ಸಂಗೀತಾಳದ್ದು. ವರ್ಷಗಳು ಉರುಳಿದ್ರು ಅಭಯ್ ಏನು ಮಗಳನ್ನ ನೋಡಲು ಹೋಗ್ಲಿಲ್ಲ. ಆಗೊಮ್ಮೆ ಈಗೊಮ್ಮೆ ಮಗಳ ಜೊತೆ ಓದಿನ ವಿಷಯದ ಬಗ್ಗೆ ಫೋನ್ನಲ್ಲಿ ಮಾತು ಅಷ್ಟೇ. ಆದ್ರೆ ಸಂಗೀತ ಗಂಡ ಕೆಲಸದ ಮೇಲೆ ಹೊರಗೆ ಹೋದ್ರೆ ಮಗಳನ್ನ ಕರೆದುಕೊಂಡು ಅತ್ತೆಯ ಬಳಿ ಬಂದು ಬಿಡ್ತಿದ್ದಳು. ಈ ವಿಷಯ ಏನು ಅಭಯ್ಗೆ ಗೊತ್ತಿರಲಿಲ್ಲ ಅಂತೇನಲ್ಲ. ಸಂಗೀತ ತಿಳಿಸಿಯೇ ಹೋಗ್ತಾ ಇದ್ದಳು. ಬೇಡ ಎಂದ್ರೆ ಮತ್ತೆ ಮನಸ್ತಾಪಕ್ಕೆ ದಾರಿಯಾಗುತ್ತೆ ಎಂದು ವೈಷ್ಣವಿ ಹಾಗೂ ಸಂಗೀತಾರ ಪ್ರೀತಿಗೆ ಅಡ್ಡಿಪಡಿಸಲಿಲ್ಲ. ತಾಯಿಯ ಜೊತೆಗೆ ಅಜ್ಜಿ ಮನೆಗೆ ಹೋಗುತ್ತಿದ್ದ ವರ್ಷಗೆ ಅಕ್ಕನನ್ನ ಕಂಡರೆ ತುಂಬಾ ಪ್ರೀತಿ. ಅವಳಿಗೂ ತಂಗಿ ಅಂದ್ರೆ ಅಷ್ಟೇ ಖುಷಿ. ಮಕ್ಕಳಿಬ್ಬರ ಈ ಹೊಂದಾಣಿಕೆ ಪ್ರೀತಿ ಸಂಗೀತಾಗೆ ಸಮಾಧಾನ ನೀಡಿತ್ತು. ಹೆಚ್ಚಿನ ಫೀಸ್ ಕೊಟ್ಟು ಕಳಿಸ್ಬೇಕಲ್ಲ ಅನ್ನೋ ಕೋಪ ಇದ್ರು ಮಗಳ ಓದು, ಸ್ಕೂಲ್ಗೆ ಟಾಪರ್, ಆಟ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಮುಂದೆ ಇರೋದು ಅಭಯ್ಗೆ ಸಮಾಧಾನ ತಂದ್ರು. ತಂದೆಯಾಗಿ ಜವಾಬ್ದಾರಿ ಹೊತ್ತನೆ ಹೊರತು ಪ್ರೀತಿ ತೋರಿಸ್ಲಿಲ್ಲ. ಇತ್ತ ಮುದ್ದಿನ ಮಗಳು ವರ್ಷ ಓದಿನಲ್ಲಿ ಹಿಂದೆ ಇರೋದಕ್ಕೆ ಬೇಸರ ಆದ್ರೂ ಚಿಕ್ಕವಳು ಮುಂದೆ ಸರಿ ಹೋಗ್ತಾಳೆ ಅಂದದ್ದೇ ಬಂತು. 1ನೇ ತರಗತಿಗೆ ಬಂದ್ರು ಆಲಸ್ಯ, ಮೊಬೈಲ್ ಗೀಳು ಅವಳಲ್ಲಿ ತುಂಬಿತ್ತು. ಸಂಗೀತ ಎಷ್ಟು ಸಹನೆಯಿಂದ ಕಲಿಸಲು ಹೋದ್ರೂ ಕೇಳ್ತಿರ್ಲಿಲ್ಲ. ಅಪ್ಪ ಅಮ್ಮ ಸ್ವಲ್ಪ ಗದರಿದ್ರು ಅಳುತ್ತಾ ಮನಸ್ಸು ಕರಗಿಸಿ ಮತ್ತೆ ಓದಿನಲ್ಲಿ ಹಿಂದೆ ಬೀಳೋದೇ ಇಬ್ಬರಿಗೂ ಚಿಂತೆಯಾಗಿತ್ತು. ಮನೆಯಲ್ಲಿ ಹೇಳಿದ್ದು ಕೇಳಲ್ಲ ಅಂದು ಟ್ಯೂಷನ್ಗೆ ಹಾಕಿದ್ರು ಬದಲಾವಣೆ ಏನೂ ಕಾಣಲಿಲ್ಲ. ಅತ್ತ ಸಾಕು ಮಗಳಿಗೆ ಮನೆಯಲ್ಲಿ ಹೇಳ್ಕೊಡೋ ಅಂಥವ್ರು ಯಾರೂ ಇಲ್ಲ, ಟ್ಯೂಷನ್ ಕೂಡ ಇಲ್ಲ. ಆದರೂ ಟಾಪರ್, ಸ್ಕೂಲ್ನಲ್ಲಿ ಕೇಳಿದ್ದು ಪುಸ್ತಕ ಓದಿಯೇ ಹೆಚ್ಚಿನ ಅಂಕ ಗಳಿಸುವುದನ್ನು ನೋಡಿ ಹೆತ್ತ ಮಗಳಿಗೆ ಎಲ್ಲ ಸೌಕರ್ಯ ಒದಗಿಸಿದ್ರೂ ಉಪಯೋಗ ಆಗಲಿಲ್ಲ ಎಂಬ ನೋವು ತುಂಬಿತು. ಸ್ಕೂಲ್ ಟೀಚಿಂಗ್ ಸರಿ ಇಲ್ಲ, ಅದಕ್ಕೆ ಮಗಳು ಹೀಗೆ ಅಂದ್ಕೊಂಡು ಅನೇಕ ಸ್ನೇಹಿತರನ್ನ ವಿಚಾರಿಸಿ ಒಳ್ಳೆಯ ಸ್ಕೂಲ್ ಎಂದು ಹೆಸರು ಮಾಡಿದ ಶಾಲೆಗೆ ಹಾಕಿದ್ರು ಬದಲಾವಣೆ ಏನು ಕಾಣಲಿಲ್ಲ. ಅಭಯ್, ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ, ಇನ್ನೂ ವಯಸ್ಸಿದೆ, ಬದಲಾಗ್ತಾಳೆ. ಅವಳ ಆಸಕ್ತಿ ಯಾವುದರಲ್ಲಿ ಇರುವುದೋ ಗುರುತಿಸಿ ಪ್ರೋತ್ಸಾಹಿಸೋಣ ಎಂದು ಸಂಗೀತ ಅಂದ್ರು. ಯಾವುದೇ ಆಸಕ್ತಿಯಲ್ಲಿ ಮುಂದುವರಿಲಿ, ಬೇಡ ಅನ್ನಲ್ಲ. ಆದ್ರೂ ಓದು ಮುಖ್ಯ ಅಲ್ವಾ? ಅದರಲ್ಲಿಯೇ ಆಸಕ್ತಿ ತೋರ್ತಾ ಇಲ್ಲ. ಅವಳೇನು ಔಟ್ ಆಫ್ ಅಂಕ ತೆಗೆಯೋದು ಬೇಡ, ಆದ್ರೆ ಇಷ್ಟು ಕಡಿಮೆನಾ? ಇಷ್ಟೆಲ್ಲ ಆದರೂ ಮುದ್ದಿನ ಮಗಳ ಮೇಲಿನ ಪ್ರೀತಿ ಏನು ಕಡಿಮೆ ಆಗಲಿಲ್ಲ. ಓದಿನ ವಿಷಯದಲ್ಲಿ ಮಗಳಿಗೆ ಕೈ ಎತ್ತಿದ್ದೂ ಇದೆ. ಆದರೆ ಅವಳ ಕಣ್ಣೀರು ಮನಸ್ಸು ಕರಗಿಸ್ಬಿಟ್ಟು ಮುಂದೆ ಬದಲಾಗ್ಬೋದು. ಇನ್ನು 2ನೇ ತರಗತಿ, ಈಗ ತಿಳುವಳಿಕೆ ಬಂದ್ಮೇಲೆ ಬದಲಾಗ್ತಾಳೆ ಅಂದ್ಕೊಂಡು ಸುಮ್ಮನಾಗ್ತಿದ್ದ. ಇತ್ತ ವೈಷ್ಣವಿ 5ನೇ ತರಗತಿ ನವೋದಯ ಕಲಿಯಲು ಬಯಸಿದಾಗ ಮಗಳು ಜಾಣೆ ಇರೋದ್ರಿಂದ ಇದಕ್ಕೆ ಒಂದಷ್ಟು ಫೀಸ್ ಹಾಕಿ ಕಲಿಸಿದ್ರೆ ಪಾಸ್ ಆಗುವಷ್ಟು ಬುದ್ಧಿ ಅಂತೂ ವೈಷ್ಣವಿಗಿದೆ. ಮುಂದೆ ಓದಿನ ಖರ್ಚು ಸಹ ತಪ್ಪುತ್ತೆ, ದುಡ್ಡು ಉಳಿಯುತ್ತೆ. ಜೊತೆಗೆ ಪದೇ ಪದೇ ಸಂಗೀತ ಮಗಳನ್ನ ನೋಡಲು ಹೋಗುವುದಾದರೂ ತಪ್ಪುತ್ತೆ ಎಂಬ ದೂರಾಲೋಚನೆಯಿಂದ ನವೋದಯ ಕ್ಲಾಸ್ಗೆ ಸೇರಿಸಿದನು. ಹೀಗೀಗಂತೂ ಅಜ್ಜಿಗೆ ಕೆಲಸ ಹಚ್ಚದೆ ಕಸ ಗುಡಿಸಿ ರಂಗೋಲಿ ಹಾಕಿ ಅಜ್ಜಿಗೆ ತಾನೇ ಕಾಫಿ ಮಾಡಿಕೊಡುವಷ್ಟು ವೈಷ್ಣವಿಯಲ್ಲಿ ಪ್ರಬುದ್ಧತೆ ತುಂಬಿತ್ತು. 11 ವರ್ಷದ
ವೈಷ್ಣವಿಗೆ ಎಲ್ಲ ಸೂಕ್ಷ್ಮ ಅರ್ಥ ಆಗ್ತಿತ್ತು. ತಾಯಿಯ ಆರೋಗ್ಯ ವಿಚಾರಿಸಲು ಫೋನ್ ಮಾಡಿದಾಗಲೆಲ್ಲ ನನ್ನ ಮೊಮ್ಮಗಳಿದ್ದಾಳೆ, ನನ್ನನ್ನು ನೋಡ್ಕೊಳ್ಳೋದು, ನೀನೇನು ಯೋಚನೆ ಮಾಡಬೇಡ ಅಂದು ಮಗನಿಗೆ ಹೇಳ್ತಾ ಇದ್ದಳು. ಬೆಳೆಯುತ್ತಿರುವ ವೈಷ್ಣವಿ ಸಣ್ಣ ಸಣ್ಣ ಸೂಕ್ಷ್ಮಗಳನ್ನು ಗಮನಿಸ್ತಾ ಇದ್ದಳು. ಅಮ್ಮ ಆಗಾಗ ಬಂದ್ರು, ಅಪ್ಪ ಬರಲ್ಲ ಎಂಬ ನೋವು ತುಂಬಿತ್ತು. ಸ್ಕೂಲ್ನಲ್ಲಿ ಪಠ್ಯ ಪುಸ್ತಕದಲ್ಲಿ ಬಂದ ಅನಾಥೆ ಎಂಬ ಪಾಠ ಮನದಲ್ಲಿ ಅಚ್ಚು ಒತ್ತಿತ್ತು. ನಾನು ಅನಾಥೆನಾ? ಅದಕ್ಕೆ ಅಪ್ಪ ನನ್ನನ್ನು ಪ್ರೀತಿಸ್ತಿಲ್ವಾ? ನಾನು ದತ್ತು ಮಗಳ? ಹೀಗೆ 11 ವರ್ಷದ ವೈಷ್ಣವಿಯಲ್ಲಿ ಪ್ರಶ್ನೆಗಳು ತುಂಬಿ ಅರ್ಜಿಯನ್ನು ಪ್ರಶ್ನಿಸಿದಾಗ ತಬ್ಬಿಕೊಂಡ ಅಜ್ಜಿ, ಅಲ್ಲ ವೈಷ್ಣು, ನೀನು ಅನಾಥೆಯಲ್ಲ ಎಂದು ಸಮಾಧಾನಿಸಿದಳು. ಸಂಗೀತಾಗೆ ವಿಷಯ ತಿಳಿದ್ರೆ ಬೇಸರಿಸಿಕೊಳ್ಳುತ್ತಾಳೆಂದು ವೈಷ್ಣವಿ ಆಡಲು ಹೋದ ಸಮಯದಲ್ಲಿ ಅಭಯ್ಗೆ ಫೋನ್ ಮಾಡಿ, ವೈಷ್ಣುವಿನ ಮನಸ್ಸಿನ ಮೇಲೆ ನಿನ್ನ ನಡವಳಿಕೆಯ ಪರಿಣಾಮ ಬೀರ್ತಾ ಇದೆ. ಆ ಮಗು ತಂದೆಯ ಪ್ರೀತಿಯನ್ನ ಬಯಸ್ತಿದೆ. ಅದಕ್ಕೆ ಅನಾಥೆ ಎಂಬುದು ತಿಳಿದಂತೆ ನೋಡ್ಕೊಳ್ಬೇಕಾಗಿರುವ ನಿನ್ನ ಜವಾಬ್ದಾರಿ ನೀನು ಮರ್ತಾ ಇದೀಯಾ ಅಭಯ್? ಅಮ್ಮ, ಅವಳಿಗೇನು ಕಡಿಮೆ ಮಾಡಿದ್ದೀನಿ ಅಂತ ಹೇಳ್ತಾ ಇದೀಯಾ? ಅನಾಥ ಮಗು ಅಂತ ಅವಳನ್ನೇನು ಹಾಗೆ ಬಿಟ್ಟಿಲ್ಲ. ಹೆಚ್ಚು ಫೀಸ್ ಕೊಟ್ಟು ಅವಳಿಗೆ ಓದಿಸ್ತಿಲ್ವಾ? ನನ್ನ ಮಗಳಿಗೆ ಸಮವಾಗಿ ಎಲ್ಲ ತಂದು ಕೊಡ್ತಿಲ್ವಾ? ಆಗಲ್ಲ ಅಭಯ್ ಎನ್ನುತ್ತಾ ತಿರುಗಿದವಳಿಗೆ ವೈಷ್ಣವಿ ನಿಂತದ್ದು ಕಂಡು ಹೃದಯ ನಿಂತಂತಾಯ್ತು. ಕಣ್ಣೀರು ತುಂಬಿಕೊಂಡು ಓಡಿ ಬಂದು ತಬ್ಬಿಕೊಂಡು, ಅಜ್ಜಿ, ನಾನಾಗಾದ್ರೆ ನಿಜವಾಗ್ಲೂ ಅನಾಥೆನಾ? ನನ್ನ ಯಾಕೆ ದತ್ತು ತೆಗೆದುಕೊಂಡ್ರು ಅನ್ನೋ ಪ್ರಶ್ನೆಗೆ ಅಜ್ಜಿಯ ಬಳಿ ಉತ್ತರ ಇಲ್ಲದೆ ತಬ್ಬಿಕೊಂಡು ಅಳುತ್ತಿದ್ದುದು ಅತ್ತ ಅಭಯ್ಗೂ ಕೇಳಿ, ಛೇ, ಯಾವ ಸತ್ಯ ಗೊತ್ತಾಗಬಾರ್ದು ಅಂತ ನಾನು ಸಂಗೀತ ನಿರ್ಧರಿಸಿದ್ದೆವು. ಆ ಸತ್ಯ ಗೊತ್ತಾಗೋಯ್ತು. ಸಂಗೀತಾಗೆ ವಿಷಯ ತಿಳಿದ್ರೆ ಅದೆಷ್ಟು ಕೋಪ ಮಾಡ್ಕೊಳ್ತಾಳೋ, ಇದಕ್ಕೆಲ್ಲ ನಾನೇ ಕಾರಣ ಎಂಬ ಅಪರಾಧಿ ಭಾವ ಮೂಡ್ತು. ವೈಷ್ಣವಿ ಈಗ ನವೋದಯ ಕ್ಲಾಸ್ ಕಡೆ ಗಮನ ಇಟ್ಟಳು. ನಾನು ಅನಾಥೆ ಆದರೂ ಅಪ್ಪ ನನಗೆಲ್ಲ ಓದಿಸ್ತಾ ಇದ್ದಾರೆ. ನಾನು ಪಾಸ್ ಆದರೆ ಅಪ್ಪ ಅಮ್ಮನಿಗೆ ಖುಷಿ. ಅಪ್ಪನಿಗೂ ಮುಂದೆ ಫೀಸ್ ಉಳಿಯುತ್ತೆ. ಮುಂದೆ ಕಾಲೇಜ್ವರೆಗೂ ಫ್ರೀ ಅಂತೆ, ಫೀಸ್ ಇಲ್ಲ ಅಂತ ನಮ್ಮ ಟೀಚರ್ ಹೇಳಿದ್ರಲ್ವಾ. ನಾನು ಅನಾಥೆ, ಅಪ್ಪನಿಗೆ ಭಾರ ಆಗಬಾರ್ದು ಎಂದು ಪುಟ್ಟ ವೈಷ್ಣವಿಯ ಮನದಲ್ಲಿ ಬೇರೂರಿತು. ಮೊದಲಿನಂತೆ ಆಟ ಮಾತು ಬಿಟ್ಟು ಸದಾ ಓದ್ತಿರುವ ಮೊಮ್ಮಗಳನ್ನ ನೋಡಿ ಅಜ್ಜಿಗೆ ಮನದ ಮೂಲೆಯಲ್ಲಿ ಆತಂಕ ತುಂಬಿತ್ತು. ಅಂದು ಸೆಪ್ಟೆಂಬರ್ ತಿಂಗಳು. ಸಂಗೀತಾಳ ಮುಟ್ಟು ಹೆಚ್ಚಾಗಿ ಆರೋಗ್ಯದಲ್ಲಿ ಏರುಪೇರಾಗಿ ರಕ್ತಹೀನತೆಯಲ್ಲಿ ಬಳಲಿದವಳಿಗೆ ವೈದ್ಯರು ಬೆಡ್ ರೆಸ್ಟ್ ಹೇಳಿದ್ರು. ಸಂಗೀತ ರಕ್ತಹೀನತೆಯಿಂದ ಶಕ್ತಿ ಇಲ್ಲದಂತಾಗಿದ್ದಳು. ರಕ್ತದೊತ್ತಡ ಬೇರೆ ಹೆಚ್ಚಾಗಿತ್ತು. ಪತ್ನಿಯ ಆರೈಕೆಗಾಗಿ ತನ್ನ ಮುಖ್ಯ ಪ್ರಾಜೆಕ್ಟ್ ಕೆಲಸ ಮುನ್ನೂಡಬೇಕಾಗಿ ಬಂತು. 8.5 ವರ್ಷನ ಹಠಮಾರಿತನ ಸಂಭಾಳಿಸುವುದೇ ಕಷ್ಟ ಆಗಿತ್ತು ಅಭಯ್ಗೆ. ತಾಯಿಗೆ ಬರಲು ಹೇಳಿದರೆ ವೈಷ್ಣುನ ಎಕ್ಸಾಮ್ ನಡೀತಿದೆ ಅಂದರು. ಮುಂದೂಡಿದ್ದ ಪ್ರಾಜೆಕ್ಟ್ ಕೈ ಬಿಟ್ಟರೆ ಲಕ್ಷಾಂತರ ಹಣ ಲಾಸ್ ಆಗುತ್ತೆ. ಇತ್ತ ಪತ್ನಿಯನ್ನ ಬಿಡುವ ಹಾಗಿಲ್ಲ, ಅತ್ತ ಪ್ರಾಜೆಕ್ಟನ್ನು ಕೈ ಬಿಡುವ ಹಾಗಿಲ್ಲ. ಸಂಗೀತ ಬೇಗ ಆರಾಮಾದರೆ ಪ್ರಾಜೆಕ್ಟ್ ವರ್ಕ್ ಆರಂಭಿಸಬೇಕೆಂದ್ರೆ ಸಂಗೀತ ಆರೋಗ್ಯದಲ್ಲಿ ವಾರ ದಾಟಿದ್ರೂ ಚೇತರಿಕೆ ಕಂಡು ಬರಲಿಲ್ಲ. ಇನ್ನೇನು ಮುಂದೂಡಿದ ದಿನ ಬಂದೇ ಬಿಡ್ತು. ಪ್ರಾಜೆಕ್ಟ್ ಕೈ ಬಿಡ್ಬೇಕೆಂದುಕೊಂಡವನಿಗೆ ತಾಯಿಯ ಕಾಲ್ ಬಂದಿತ್ತು. ವೈಷ್ಣವಿಯ ಎಕ್ಸಾಮ್ ಇವತ್ತು ಮುಗೀತೆ, ಮಧ್ಯಾಹ್ನ 3 ಗಂಟೆಗೆ ಬರ್ತೀನಿ, ಅಡುಗೆ ಏನು ಮಾಡಬೇಡ, ಕಟ್ಕೊಂಡು ಬರ್ತೀನಿ ಅಂದಾಗ ಮತ್ತೆ ಪ್ರಾಜೆಕ್ಟ್ನ ಕನಸು ಚಿಗುರಿತು. ಮನೆಗೆ ಬಂದ ವೈಷ್ಣವಿ ತಾಯಿಯನ್ನ ತಬ್ಬಿಕೊಂಡು ಅಳ್ತಾ ಇದ್ದಳು. ಮಗಳನ್ನ ಮುದ್ದಿಸಿ, ಅತ್ತೆ, ಈ ಬಿಸಿಲಲ್ಲಿ ಯಾಕೆ ಪ್ರಯಾಣ ಮಾಡಲೋದ್ರಿ? ನಾಳೆ ಬರ್ಬೋದಿತ್ತು ಅಂದಾಗ ನಾಳೆ ಹೋಗೋಣ ಅಂದ್ರು. ವೈಷ್ಣವಿ ಕೇಳಲಿಲ್ಲ. ಬೆಳಗ್ಗೆ ಸ್ಕೂಲ್ಗೆ ಹೋಗುವಾಗ್ಲೇ ಅಜ್ಜಿ ರೆಡಿಯಾಗಿರು, ಸ್ಕೂಲಿಂದ ಬಂದ್ಮೇಲೆ ಹೋಗೋಣ ಎಂದು ಹೇಳಿದ್ದಳು. ಪ್ರತಿದಿನ ಅಜ್ಜಿ, ಅಮ್ಮನಿಗೆ ಹುಷಾರಾಯ್ತಾ ಅಂತ ಅದೆಷ್ಟು ಬಾರಿ ನಿನ್ನ ಕೇಳಿ ನೆನಪಿಸ್ಕೊಳ್ತಾ ಇದ್ದಳು ಅಂದ ಮಾತು ಅಭಯ್ನ ಹೃದಯಕ್ಕೆ ನಾಟಿತ್ತು. ತಾನು ಅನಾಥೆ ಎಂದು ತಿಳಿದ ಮೇಲೂ ತಾಯಿಯ ಮೇಲೆ ಪ್ರೀತಿ ತುಂಬಿಕೊಂಡಿರುವ ಮಗಳ ಮುಂದೆ ತಾನು ಚಿಕ್ಕವನಾದಂತೆ ಅನ್ನಿಸ್ತು. ಮಗಳಿಗೆ ಮುಖ ತೋರಿಸಲು ಮನಸ್ಸಾಗಲಿಲ್ಲ. ಆದರೆ ವೈಷ್ಣವಿಗೆ ಅಪ್ಪ ಮಾತಾಡಿಸದೇ ಇರುವುದು ನೋವು ತಂದಿತ್ತು. ತನ್ನ ಪ್ರಾಜೆಕ್ಟ್ ವರ್ಕ್ ನಡುವೆ ಮನೆಯ ಕಡೆ ಗಮನ ಇಟ್ಟ. ತನ್ನ ಕೆಲಸ ಮಾಡಲು ಬಿಡದೆ ಕಾಡಿಸ್ತಿದ್ದ ಮುದ್ದು ಮಗಳು ವರ್ಷ ಈಗ ಅಕ್ಕನ ಜೊತೆಗೆ ಆಟ, ಅದ್ಬೇಕು ಇದ್ಬೇಕು ಅನ್ನದೆ ಅವಳ ಜೊತೆಗೆ ಊಟ ಮಾಡುತ್ತಾ ಅವಳು ಓದ್ತಿದ್ರೆ ಅವಳ ಜೊತೆಗೆ ವರ್ಷ ಸಹ ಕುಳಿತು ಓದ್ತಾ ಇದ್ದದ್ದು ಆಶ್ಚರ್ಯ ಆಗಿತ್ತು. ವೈಷ್ಣವಿಗೆ ಎಕ್ಸಾಮ್ ಮುಗಿಸಿ ದಸರಾ ರಜೆ ಕೊಟ್ಟರೆ ವರ್ಷಾಗೆ ದಸರಾ ರಜೆ ಮುಗಿದ ಮೇಲೆ ಎಕ್ಸಾಮ್ ಇತ್ತು. ತಂಗಿಗೆ ವೈಷ್ಣುನೇ ಹೇಳಿಕೊಡ್ತಾ ಇದ್ದಳು. ಅತ್ತೆಯ ಆರೈಕೆಯ ಜೊತೆಗೆ ಮಗಳು ವೈಷ್ಣವಿ ಹಾಲು ತಂದು ಕೊಡುವುದು, ಮಾತ್ರೆ ಕೊಡುವುದು ನೋಡಿದ ವರ್ಷ ಕೂಡ ಅದನ್ನೇ ಅನುಸರಿಸುವುದನ್ನು ನೋಡಿದ ಸಂಗೀತಾಗೆ ಖುಷಿಯಾಗಿತ್ತು. ಆರೋಗ್ಯದಲ್ಲಿ ಸುಧಾರಣೆ ಕಂಡಿತ್ತು. ಕೆಲಸ ಮಾಡುತ್ತಲೇ ಗಮನಿಸುತ್ತಿದ್ದ ಅಭಯ್ಗೆ ವರ್ಷನ ಬದಲಾವಣೆ ಆಶ್ಚರ್ಯ ತಂದಿತ್ತು. ವೈಷ್ಣು ಜೊತೆಗೆ ದೇವರ ಮುಂದೆ ಶ್ಲೋಕ ಹೇಳುವುದು, ಒಬ್ಬರಿಗೊಬ್ಬರು ಅಕ್ಕ ತಂಗಿ ತುತ್ತಿಡುವುದು, ಕೆಲಸದಿಂದ ಬಂದಾಗ ವೈಷ್ಣು ತಂದೆಗೆ ನೀರು ತಂದು ಕೊಡುವುದನ್ನು ನೋಡಿ ತಾನೂ ಅಪ್ಪ ಬರ್ತಿದ್ದಂತೆ ನೀರು ತಂದು ಕೊಡಲು ಓಡುವುದು ಎಲ್ಲ ಆಶ್ಚರ್ಯ ಆಗಿತ್ತು. 15 ದಿನದ ರಜಾ ಮುಗಿದ್ರು ತಾಯಿಯ ಆರೋಗ್ಯದ ಸಲುವಾಗಿ ಅಜ್ಜಿ ಜೊತೆಗೆ ವೈಷ್ಣವಿ ಇದ್ದಳು. ಸ್ಕೂಲ್ ಹಾಳಾಗುತ್ತೆ, ಈಗಾಗಲೇ 15 ದಿನ ನವೋದಯ ಕ್ಲಾಸ್ ಕೂಡ ಹಾಳಾಗಿದೆ ಪುಟ ಅಂದಾಗ
ನನ್ನ ಫ್ರೆಂಡ್ಗೆ ಹೇಳಿದ್ದೀನಿ ಅಮ್ಮ, ವಾಟ್ಸಪ್ಗೆ ನೋಟ್ಸ್ ಕಳಿಸ್ತಾರೆ, ಏನಾದರೂ ಡೌಟ್ ಇದ್ದರೆ ಕ್ಲಾಸ್ಗೆ ಹೋದ್ಮೇಲೆ ಸರ್ನ ಕೇಳ್ತೀನಿ ಎಂದಳು. ವರ್ಷಗಳ ಸ್ಕೂಲ್ ಪ್ರಾರಂಭ ಆಗಿ ವಾರದಲ್ಲಿ ಎಕ್ಸಾಮ್ ಮುಗಿಯಿತು. ಸಂಗೀತ ಆರೋಗ್ಯದಲ್ಲಿ ಪೂರ್ಣ ಹುಷಾರಾಗಿದ್ದರಿಂದ ವೈಷ್ಣು ಅತ್ತೆಯ ಜೊತೆಗೆ ಹೊರಟಾಗ ಸಂಗೀತಾಗೆ ಅಷ್ಟೇ ಅಲ್ಲದೆ ಅಭಯ್ನ ಹೃದಯ ಕೂಡ ಭಾರ ಆಗಿತ್ತು. ಚೆನ್ನಾಗಿ ಓದ್ಕೋ ಎಂದು ಮಗಳ ತಲೆ ನೇವರಿಸಿ ಅವಳಿಗೆ ಉಡುಗೊರೆ ಕೊಟ್ಟನು. ಅಪ್ಪನ ಪ್ರೀತಿಯ ಮಾತು ಉಡುಗೊರೆ ನೋಡಿ ವೈಷ್ಣುಗೆ ಸಂತೋಷ ಆಯಿತು. ಆಯಿತು ಅಪ್ಪ, ಚೆನ್ನಾಗಿ ಓದ್ತೀನಿ ಎಂದು ಅಜ್ಜಿ ಜೊತೆಗೆ ಹೋದಾಗ ಮತ್ತೆ ಎಂದಿನಂತೆ ಒಂಟಿಯಾದ ಮಗಳು ವರ್ಷಾನ ಹಠಮಾರಿತನ ಶುರುವಾಯಿತು. ಅಪ್ಪ, ಅಕ್ಕ ಇಲ್ಲೇ ಇರಬೇಕು ಎಂದು ಹಠ ಹಿಡಿದಾಗ ಸಂಗೀತ ಕೋಪದಿಂದ ನಿಮ್ಮ ಅಪ್ಪನಿಗೆ ಇಲ್ಲದ ಪ್ರೀತಿ ನಿನಗೇಕೆ ಎಂದು ಗದರಿದ್ದು ಅಭಯ್ನ ಮನಸ್ಸಿಗೆ ನಾಟಿತ್ತು. ಅಭಯ್ನಲ್ಲಿ ಪಶ್ಚಾತ್ತಾಪದ ನೋವು ತುಂಬಿತು. ಆಗಾಗ ಮಗಳ ಜೊತೆಗೆ ಮಾತಾಡ್ತಿದ್ದ. ಒಂದೆರಡು ಬಾರಿ ಊರಿಗೂ ಹೋಗಿದ್ದ. ಮೊದಲ ಸಲ ಮಗಳನ್ನ ಶಾಪಿಂಗ್ಗೆ ಕರೆದುಕೊಂಡು ಹೋಗಿ ಅವಳಿಗೆ ಇಷ್ಟ ಆಗಿದ್ದನ್ನು ಕೊಡಿಸಿದ. ಅಪ್ಪನ ಜೊತೆ ಮಾತಾಡುತ್ತಾ ಬೈಕ್ನಲ್ಲಿ ಅಪ್ಪನ ತಬ್ಬಿಕೊಂಡು ಶಾಪಿಂಗ್ನಲ್ಲಿ ಅಪ್ಪನ ಕೈ ಹಿಡಿದು ನಡೆಯುತ್ತಿದ್ದ ವೈಷ್ಣುಗೆ ಅನಾಥ ಪ್ರಜ್ಞೆ ದೂರ ಆಯಿತು. ಟ್ಯೂಷನ್ಗೆ ಹೋದರೂ ಚೆನ್ನಾಗಿ ಓದಿ ಅಂಕ ತೆಗೆಯದ ಮಗಳು ಈ ಬಾರಿ ಒಳ್ಳೆಯ ಅಂಕ ತೆಗೆದದ್ದು ನೋಡಿ ಅಭಯ್ನ ಕಣ್ಣಲ್ಲಿ ನೀರು ತುಂಬಿದ್ರೆ ಮಗನಲ್ಲಿಯ ಬದಲಾವಣೆ ಅತ್ತ ತಾಯಿ, ಇತ್ತ ಗಂಡನಲ್ಲಿಯ ಬದಲಾವಣೆ ಪತ್ನಿ ಗುರುತಿಸಿದ್ರು. ಅಭಯ್, ಯಾಕೆ ಮೌನಾಗಿದ್ದೀರಾ ಅಂದಾಗ ಪತ್ನಿಯ ಮಡಿಲಲ್ಲಿ ಮಲಗಿ, ಸಂಗೀತ, ನಿನ್ನ ಮಾತು ಕೇಳದೆ ತಪ್ಪು ಮಾಡಿದೆ. ವೈಷ್ಣು ವರ್ಷಾನಲ್ಲಿ ತಾರತಮ್ಯ ಮಾಡಿ ತಪ್ಪು ಮಾಡಿದೆ. ಈಗ ವೈಷ್ಣು ಬೇಕು ಅನ್ನಿಸ್ತಿದೆ. ಮಗಳು ಅಂತ ತಬ್ಬಿಕೊಂಡು ಮುದ್ದಾಡಬೇಕು ಅನ್ನಿಸ್ತಿದೆ. ಆದರೆ ವರ್ಷ ಹುಟ್ಟಿದ ಮೇಲೆ ಯಾವತ್ತೂ ನಾನು ನನ್ನ ಮಗಳು ಅಂತ ತಬ್ಬಿಕೊಂಡು ಮುದ್ದಾಡಲೇ ಇಲ್ಲ. ಈಗ ಬೆಳೆದ ಮಗಳನ್ನು ಹೇಗೆ ತಬ್ಬಿ ಮುದ್ದಿಸ್ಲಿ? ಅದೂ ಅಲ್ಲದೆ ಅವಳಿಗೆ ಅಂದ ಮಾತು ಗಂಟ್ಲಲ್ಲಿ ಉಳಿಯಿತು. ವೈಷ್ಣುಗೆ ಅನಾಥ ಎನ್ನುವ ಸತ್ಯ ಗೊತ್ತಿರುವುದು ಪತ್ನಿಗೆ ತಿಳಿದ್ರೆ ಮುಂದಿನ ಪರಿಣಾಮ ಏನಾಗ್ಬೋದು ಎಂಬ ಅಳುಕು ಮನದಲ್ಲಿ ಮೂಡಿತು. ಅಭಯ್, ಮಕ್ಕಳು ಎಷ್ಟು ದೊಡ್ಡವರಾದ್ರೂ ಮಕ್ಕಳೇ, ಯಾಕೀಗಂತೀರಾ? ಇನ್ನೇನು ಎಕ್ಸಾಮ್ ಮುಗಿದ್ಮೇಲೆ ರಜಾ ಬಂದಾಗ ಕರ್ಕೊಂಡು ಬನ್ನಿ. ಈ ವರ್ಷ ಆದರೂ ರಜೆಯಲ್ಲಿ ಮಗಳ ಜೊತೆ ಖುಷಿಯಿಂದ ಕಳೆಯಿರಿ. ಪ್ರತಿ ವರ್ಷ ಅವಳು ಬರಬಾರ್ದು ಅಂತಾನೆ ಸಮ್ಮರ್ ಕ್ಯಾಂಪು, ಡ್ಯಾನ್ಸ್ ಕ್ಲಾಸ್ಗೆ ಹಚ್ಚಿ ಏನೋ ಮಗಳ ಮೇಲೆ ದೊಡ್ಡದಾಗಿ ಪ್ರೀತಿ ಇರುವ ತರ ಮಾಡ್ತಾ ಇದ್ದೀರಿ ಎಂದು ಕಣ್ಣೀರು ಹಾಕಿದ ಪತ್ನಿಯನ್ನ ನನ್ನನ್ನ ಕ್ಷಮಿಸ್ಬಿಡು ಸಂಗೀತ ಎಂದನು. ಈ ಸಲ ರಜೆಗೆ ಅಭಯ್ ಬಂದು ಕರೆದುಕೊಂಡು ಹೋಗಿದ್ದು ವೈಷ್ಣು ಹಾಗೂ ತಾಯಿಗೆ ಸಂತೋಷ ಆಯಿತು. ರಜೆಯಲ್ಲಿ ಉತ್ತರ ಭಾರತದ ಪ್ರವಾಸ ಮಾಡಿದ್ರು. ಇಬ್ಬರು ಮಕ್ಕಳ ಜೊತೆಗೆ ಯಾವ ತಾರತಮ್ಯ ತೋರದೇ ಇರುವ ಅಭಯ್ನ ನೋಡಿ ತಾಯಿ ಪತ್ನಿಗೆ ಖುಷಿ ಆಯಿತು. ಮುಂದೆ ಮಗಳನ್ನ ಜೊತೆಗೆ ಇಟ್ಕೊಂಡು ಓದಿಸ್ಬೇಕು. ಅಮ್ಮನನ್ನ ಅವಳು ಬಿಟ್ಟರಲಾರದಷ್ಟು ಹಚ್ಕೊಂಡಿದ್ದಾಳೆ. ಮೊದಲು ಅಮ್ಮನನ್ನ ಒಪ್ಪಿಸ್ಬೇಕೆಂದ್ಕೊಂಡು ಅಭಯ್ ಕುಟುಂಬದ ಜೊತೆ ಪ್ರವಾಸ ಮುಗಿಸಿ ಮರಳಿದನು. ತಾಯಿಗೆ ವಿಷಯ ತಿಳಿಸಿದ್ರು. ಗಂಡ ಕಟ್ಟಿಸಿದ ಮನೆ ಬಿಟ್ಟು ಹೇಗೆ ಬರಲಿ? ನನ್ನ ಬದುಕಿರೋದೆ ಈ ಮನೆಯಲ್ಲಿ. ಅದಕ್ಕೆ ಮಗ ಇದ್ದು ನಾನಿಲ್ಲಿ ಒಂಟಿಯಾಗಿರೋದು. ವೈಷ್ಣುನ ಕಳಿಸ್ಕೊಡುವೆ ಅಂದಾಗ ಇಷ್ಟು ವರ್ಷ ಅಪ್ಪ ಅಮ್ಮ ಆಗಿ ವೈಷ್ಣುನ ನೋಡಿಕೊಂಡ ಅಮ್ಮನಿಂದ ವೈಷ್ಣುನ ದೂರ ಮಾಡುವುದು ಅಭಯ್ಗೆ ಇಷ್ಟ ಆಗಲಿಲ್ಲ. ಕೊನೆಗೆ ತಾನೇ ಕುಟುಂಬ ಸಮೇತ ಅಲ್ಲಿಗೆ ಹೋಗಿ ತಾಯಿಯ ಜೊತೆಗೆ ಇರಲು ನಿರ್ಧರಿಸಿ ಅಲ್ಲಿಯೇ ತಮ್ಮ ಕಂಪನಿಯ ಹೊಸ ಬ್ರಾಂಚ್ ಆರಂಭಿಸುವ ನಿರ್ಧಾರ ಮಾಡಿದ. ತಂದೆ ತಾಯಿ ಅಜ್ಜಿಯ ನಡುವಿನ ವಿಚಾರ ತಿಳಿಯದ ವೈಷ್ಣುಗೆ ನವೋದಯ ರಿಸಲ್ಟ್ ಬಂದದ್ದು ಗುರುಗಳಿಂದ ತಿಳಿಯಿತು. ಖುಷಿಯಿಂದ ತಾಯಿಯ ಬಳಿ ಬಂದು, ಅಮ್ಮ, ನಾನು ನವೋದಯದಲ್ಲಿ ಪಾಸಾಗಿದ್ದೀನಿ. ಇನ್ನು ನಾನು ಹಾಸ್ಟೆಲ್ನಲ್ಲಿ ಧಾರವಾಡದಲ್ಲಿ ಇರ್ತೀನಿ. ಪಾಪ ಅಜ್ಜಿ ಒಬ್ಬರೇ ಆಗ್ತಾರೆ ಅಂದಾಗ ವೈಷ್ಣು, ನಾವೆಲ್ಲರೂ ಇನ್ಮೇಲೆ ಅಜ್ಜಿ ಮನೆಯಲ್ಲೇ ಇರುವ ನಿರ್ಧಾರ ಮಾಡಿದ್ದೀವಿ. ವರ್ಷಾಳನ್ನ ಅಲ್ಲಿಯ ಸ್ಕೂಲ್ಗೆ ಹಾಕಬೇಕು ಅಂತ ಅಪ್ಪ ಹೇಳಿದ್ದಾರೆ ಅಂದಾಗ ವೈಷ್ಣು ಕಣ್ಣಿಂದ ನೀರು ಜಾರಿತು. ಯಾಕೆ ಪುಟ್ಟ ಅಂದಾಗ, ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂದಾಗ ಅಭಯ್ ಬಂದು ಮಗಳನ್ನು ತಬ್ಬಿಕೊಂಡು, ಇಲ್ಲ ವೈಷ್ಣು, ನಿನ್ನ ಧಾರವಾಡಕ್ಕೆ ಕಳಿಸಲ್ಲ, ನಮ್ಮ ಜೊತೆಗೆ ಇದ್ದು ಓದು. ನಿನ್ನಂಥ ಅದೃಷ್ಟ ದೇವತೆನ ದೂರ ಮಾಡಿ ಈಗ ಒಂದು ಬಾರಿ ತಪ್ಪು ಮಾಡಿದ್ದೀನಿ, ಮತ್ತೆ ಆ ತಪ್ಪು ಮಾಡಲ್ಲ ಎಂದು ಮಗಳನ್ನ ತಬ್ಬಿಕೊಂಡು ಮುದ್ದಿಸಿದನು. ಅಪ್ಪನ ಪ್ರೀತಿ ನೋಡಿ ನಿಜವಾಗ್ಲೂ ನನ್ನ ದೂರ ಕಳಿಸಲ್ವಾ ಅಪ್ಪ? ನನ್ನ ಮೇಲೆ ಕೋಪ ಇಲ್ವಾ? ನಾನಂದ್ರೆ ಎಷ್ಟಾನ ಅಂದ ಮಗಳನ್ನ ತಬ್ಬಿಕೊಂಡು, ಯಾವ ಕೋಪನೂ ಇಲ್ಲ ಪುಟ್ಟ ಎಂದು ಮುದ್ದಿಸಿದಾಗ ಅಪ್ಪನ ಭುಜ ಕೊರಗಿ ಅಳುತ್ತಾ, ಅಪ್ಪ, ನಾನು ಅನಾಥೆ ಅಲ್ಲ ಅಲ್ವಾ ಅಂದದ್ದು ಅವನಿಗೆ ಮಾತ್ರ ಕೇಳಿತ್ತು. ಇಲ್ಲ ವಿಷ್ಣು, ನೀನು ನನ್ನ ಮಗಳೇ ಕಂದ, ನನ್ನ ಮಗಳೇ ಎಂದು ಕಣ್ಣೀರಾಕಿದ. ತಂದೆ ಮಗಳ ಆಲಿಂಗನ ನೋಡಿ ಸಂಗೀತ ಹಾಗೂ ತಾಯಿಯ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿತು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.